ಈ ಮತ ಬ್ಯಾಂಕಿಗೆ ಬೇಕಾಗಿ ಈ ನಮ್ಮ ಏನು ಕೋಮು ಸಾಮರಸ್ಯವನ್ನು ಕದಡುವಂತ ಮತ್ತೆ ಈ ಯುವಕರನ್ನು ಮನಸ್ಸನ್ನು ಹಾಳು ಮಾಡುವಂತ ಕೆಲಸ ಆಗ್ತಿದೆ. ಆದ್ರೆ ಇವತ್ತು ಅದೇ ಧರ್ಮದ ಹೆಸರಿನಲ್ಲಿ ನಡೆದಷ್ಟು ಜಗಳಗಳು ಅಥವಾ ಪರಸ್ಪರ ದ್ವೇಷಗಳು ಬೇರೆ ಯಾವುದೇ ವಿಚಾರಕ್ಕೆ ನಡಿಲಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ದುರಂತ. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಯಾವುದೇ ಭೇದ ಇಲ್ಲದೆ ಎಲ್ಲರೂ ಪರಸ್ಪರ ಅನ್ಯೂನತೆಯಿಂದ ಎಲ್ಲ ರೀತಿಯ ಸಹಕಾರದಲ್ಲಿ ಬಾಳ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಆತ ಒಂಜೇ ಆಯ್ಕೆ ಮೇಗಿ ಪಳೆಯರಲೆ ಹೊಂದಿತ್ತು ಬೆಂಚಿ ತೀರ್ದುಕೋರ್ನ ಹಿಂದಿ ಮುಸ್ಲಿಂ ಹೆಚ್ಚು ಹಿಂದೂಗಳೊಂದಿತ್ತು ಹೊಂದಿತ್ತು. ಇವತ್ತು ಧರ್ಮವನ್ನು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಅನುಕರಣೆ ಮಾಡ್ತಾ ಬರುವಂತ ಇಸ್ಲಾಂ ಧರ್ಮದಲ್ಲಿ ಇಂಥ ಇವತ್ತು ಕಠಿಣವಾದ ಉಪವಾಸವನ್ನು ಹಿಡಿಯುವುದರ ಜೊತೆಯಾಗಿ ನಮ್ಮನ್ನೆಲ್ಲ ಸೇರಿಸಿಕೊಂಡು ಅಂತ ಉಪವಾಸವನ್ನು ಬಿಡಿಸುವಂತ ಒಂದು ಕಾರ್ಯಕ್ರಮ ಇಫ್ತಾರ್ ಕೂಟ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಪ್ರತಿ ಧರ್ಮವೂ ಕೂಡ, ಹಿಂದೂ ಇರ್ಬೋದು, ಮುಸಲ್ಮಾನ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಪ್ರತಿ ಧರ್ಮವೂ ಕೂಡ ಶಾಂತಿ ಸೌಹಾರ್ದತೆಯನ್ನೇ ಬೋಧನೆಯನ್ನ ಮಾಡ್ತದೆ. ಇದ್ರೆ ಇಲ್ಲಿಂದಲೇ ಒಂದು ಸೌಹಾರ್ದತೆ ಮೇಲೆ ಬರಲಿ. ಯಾವ ಒಂದು ಸಮಸ್ಯೆ ಇದ್ರೂ ಸಹ ನಮ್ಮೊಳಗೆ ಅದನ್ನು ನಾವು ಪರಿಹರಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂತ ಹೇಳಿ ನಾವು ಇಲ್ಲಿ ನಮ್ಮ ಊರಲ್ಲಿ ಎಲ್ಲರೂ ಸೌಹಾರ್ದದಿಂದ ಬಾಳ್ಬೇಕು, ಎಲ್ಲರೂ ಸಹೋದರತ್ವದಲ್ಲಿ ಅಣ್ಣ ತಮ್ಮಂದಿರಾಗಿದ್ರು. ಖಂಡಿತವಾಗಿಯೂ ಈ ಯುವಕರು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಬಹಳ ಮಹತ್ತರವಾದ ಒಂದು ಈ ಸೌಹಾರ್ದತೆಯ ಒಂದು ಸಂಕೇತವಾಗಿ ಈ ಇಫ್ತಾರ್ ಆಯೋಜಿಸಿದ್ದಾರೆ. ನಥಿಂಗ್ ಲೈಕ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಓಲ್ಡನ್ ಡೇಸ್. ಖಂಡಿತ ನಾವು ಹಳೆಯ ದಿವಸಗಳನ್ನ ಮೆಲುಕು ಹಾಕುವಂತ ಒಂದು ಪ್ರಯತ್ನ. ರಾಜಕೀಯವಾಗಿ ಎಲ್ಲವೂ ಕೂಡ ಕಳೆದು ಹೋಗ್ತಿದೆ, ಜಾತಿಗಳ ನಡುವೆ ಕಚ್ಚಾಟಗಳು ಬರ್ತಾ ಇದೆ. ಯಾಕಂತ ಹೇಳಿದರೆ ಇವತ್ತು ನಾವು ಜಾತಿ ಧರ್ಮದ ಮಧ್ಯೆ ಇವತ್ತು ವಿಷಬೀಜವನ್ನು ಬಿತ್ತಿ ಸಮಾಜವನ್ನು ಒಡೆಯುವಂತಹ ಸಮಾಜ ಘಾತುಕರಿಗೆ ಇದೊಂದು സൗഹാർദ്ദತೆಯ സന്ദേശം. ഒരു സ്റ്റേജ് പ്രോഗ്രാമാണ് ഇവിടെ നടന്നത്. അൽഹംദുലില്ലാ, ഇതൊക്കെ നമ്മളെ നാട്ടിലാകുമ്പോൾ നമ്മളൊരു ഇസ്സത്ത് തന്നെ. അതൊക്കെ കാണാനും അതൊക്കെ നോക്കാനൊക്കെ പറ്റിയത് വലിയൊരു ಅಭಿಮಾನമാണ്. ಅಲ್ಹಮ್ದುಲಿಲ್ಲಾ. ಸರ್, ಇಲ್ಲ ನಮ್ಮ ಜಮಾತಿನ ಹೊರಗಡೆ ಇರುವ ನಮ್ಮ ಹಿಂದೂ ಬಾಂಧವರಿಗೂ ಪಕ್ಕದ ಊರಿನ ಒಲಂಗುರು ಗ್ರಾಮದ ಕೆಲವು ಸದಸ್ಯರಿಗೂ ಎಲ್ಲರಿಗೂ ಒಗ್ಗಟ್ಟಾಗಿ ನಾವು ಒಂದು ಸಾಮೂಹಿಕವಾಗಿ ಒಂದು ಒಳ್ಳೆ ಸೌಹಾರ್ದತಾ ಕಾರ್ಯಕ್ರಮ ಹಾಗೂ ಬಂಧುತ್ವ ಕಾರ್ಯಕ್ರಮ ನಾವು ಏರ್ಪಡಿಸಿದ್ದೇವೆ. ನಮ್ಮ ಕರಾವಳಿ ಭಾಗ ಅಂದ್ರೆ ಕೋಮು ದ್ವೇಷ ಪ್ರದೇಶ. ಅಂದ್ರೆ ಇಲ್ಲಿ ಜಾತಿ ಧರ್ಮ ಮತ ಭೇದಗಳ ನಡುವೆ ತಂದಿಡುವಂತಹ ಕೆಲಸ ನಡೆಯುವುದೇ ಬಹಳ ಜಾಸ್ತಿ. ಯಾಕೆಂದ್ರೆ ರಾಜಕೀಯ ಲಾಭಕ್ಕೋಸ್ಕರ ಹಿಂದೂ ಮುಸಲ್ಮಾನನ ನೆತ್ತರ ಹರಿದಂತಹ ಜಾಗ ಅಂದ್ರೆ ಅದು ಕರಾವಳಿ ಭಾಗ ಅನ್ಬಹುದು. ಇಂತಹ ಒಂದು ಈ ಜಾಗದಲ್ಲಿ ಸೌಹಾರ್ದತೆ ಎನ್ನುವಂತಹದ್ದು ಮರೆತು ಹೋದಂತಹ ಸಂದರ್ಭವಾಗಿದೆ. ಇಂತಹ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೊಂದು ಕಡೆ ಯುವಕರ ತಂಡ ಜಾತಿಗಾಗಿ ಧರ್ಮಕ್ಕಾಗಿ ತನ್ನ ನೆತ್ತರನ್ನೇ ಹಾರಿಸಿದಂತಹ ಇತಿಹಾಸವಿದೆ. ಆದರೆ ಇವತ್ತು ನಾವು ಪುತ್ತೂರು ತಾಲೂಕಿನ ಒಳಮುಗ್ರು ಗ್ರಾಮದ ಮೈದಾನಿ ಮೂಲೆಯ ಮಸೀದಿಯ ವಠಾರದಲ್ಲಿದ್ದೇವೆ. ಇವತ್ತು ಇಲ್ಲೊಂದು ಸೌಹಾರ್ದತೆಯ ಇಫ್ತಾರ್ ಕೂಟೆಯನ್ನು ಏರ್ಪಡಿಸಿದ್ದಾರೆ. ಅಂದ್ರೆ ಈ ಊರಿನಾಗಿರ್ಬೋದು, ಈ ನಾಡಿನಾಗಿರ್ಬೋದು, ಈ ಗ್ರಾಮದ ಜಾತಿ ಧರ್ಮ ಮತ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಸೇರಿಸಿಕೊಂಡು ಬೃಹತ್ತಾದಂತಹ ಸೌಹಾರ್ದತೆಯ ಇಫ್ತಾರ್ ಕೂಟ ಹಾಗೂ ಬಂಧುತ್ವ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಇಲ್ಲಿ ಶಾಂತಿ ಅರಳಲಿ, ಪ್ರೀತಿ ಉಳಿಯಲಿ, ಬದುಕು ನಗಲಿ ಎಂಬ ಘೋಷ ವಾಕ್ಯದೊಂದಿಗೆ ಯೂತ್ ಫ್ರೆಂಡ್ಸ್ ಮೈದಾನಿ ಮೂಲೆ ಇದರ ಆಶ್ರಯದಲ್ಲಿ ಬಂಧುತ್ವ ಕಾರ್ಯಕ್ರಮ ಹಾಗೂ ಬೃಹತ್ ಇಫ್ತಾರ್ ಕೂಟ, ಅದರ ಜೊತೆಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ನೋಡೋಣ ಈ ಗ್ರಾಮದ ಹಿಂದೂ ಬಾಂಧವರು, ಹಿಂದೂ ಸಹೋದರರು ಇವತ್ತಿನ ಈ ಒಂದು ಇಫ್ತಾರ್ ಕೂಟದ ಬಗ್ಗೆ, ಇವತ್ತಿನ ಈ ಒಂದು ಸೌಹಾರ್ದ ಸಂಗಮದ ಬಗ್ಗೆ ಏನಂತಾರೆ. ಅದೇ ರೀತಿ ಮುಸ್ಲಿಂ ಯುವಕರು ಇಂತಹ ಒಂದು ಶ್ರಮಪಟ್ಟು ಇಂತಹ ಒಂದು ಕಾರ್ಯಕ್ರಮ ನಡೆಸೋದಾದ್ರೆ ಅದರ ಬಹಳ ಒಂದಷ್ಟು ಶ್ರಮವಿದೆ. ಸೊ ಇದು ಯಾಕೆ ಇವತ್ತು ಈ ಒಂದು ಸೌಹಾರ್ದ ಕಾರ್ಯಕ್ರಮ ಏರ್ಪಡಿಸಲು ಏನು ಕಾರಣ, ಇಲ್ಲಿಯ ಯುವಕರ ಮನದಾಳದ ಮಾತು ಏನು ಎನ್ನುವುದೆಲ್ಲವನ್ನು ನಾವು ಇವತ್ತು ತಿಳಿಯೋಣ. ಅದೇ ರೀತಿ ಇವತ್ತು ಈ ಗ್ರಾಮದ, ಈ ನಾಡಿನ ಹಿಂದೂ ಬಾಂಧವರಾಗಿರ್ಬೋದು, ಮುಸಲ್ಮಾನ ಬಾಂಧವರಾಗಿರ್ಬೋದು, ಕ್ರೈಸ್ತ ಬಾಂಧವರಾಗಿರ್ಬೋದು, ಇವತ್ತಿನ ಈ ಒಂದು ಸೌಹಾರ್ದತೆಯಲ್ಲಿ ಬಂದು ಸೇರಿಕೊಂಡಿರುವಾಗ ಅವರ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇವೆ. ನೋಡೋಣ, ಸೌಹಾರ್ದತೆಗೆ ಮತ್ತೊಂದು ಸಾಕ್ಷಿ ಆಗ್ತಾ ಇದೆ ಪುತ್ತೂರು ತಾಲೂಕಿನ ಒಳಮುಗ್ರು ಗ್ರಾಮದ ಮೈದಾನಿ ಮೂಲೆ ಮಸೀದಿಯ ವಠಾರ. ನೋಡೋಣ, ಇಲ್ಲಿ ಬಂದು ಎಷ್ಟು ಜನ ಸೇರಿಕೊಂಡಿದ್ದಾರೆ, ಏನೆಲ್ಲ ಅವರ ಅಭಿಪ್ರಾಯ ಇದೆ. ಈ ಒಂದು ಜಾತಿ ಧರ್ಮಗಳ ನಡುವೆ ಕಲಹವನ್ನು ಉಂಟು ಮಾಡುತ್ತಿರುವಂತಹ ರಾಜಕೀಯ ವ್ಯಕ್ತಿಗಳ ನಡುವೆ ನಮ್ಮ ಈ ಯುವಕರು ಇಂತಹ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದು ಬಹಳ ಶ್ಲಾಘನೀಯವಾಗಿತ್ತು. ಸೊ ನೋಡೋಣ, ಇವತ್ತಿನ ಇಲ್ಲಿಯ ಯುವಕರ ಅಭಿಪ್ರಾಯವನ್ನು, ಇಲ್ಲಿಯ ಜನರ ಅಭಿಪ್ರಾಯವನ್ನು ಕೇಳ್ಕೊಂಡು ಬರೋಣ. ಪ್ರೀತಿ ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಮೈದಾನಿ ಮೂಲೆ ಮಸೀದಿಯ ನಿಕಟಪೂರ್ವ ಅಧ್ಯಕ್ಷರಾದಂತಹ ಕಬೀರ್ ಎಂಎಂ ನಮ್ಮ ಜೊತೆ ಇದ್ದಾರೆ. ನೋಡೋಣ ಇವತ್ತಿನ ಸೌಹಾರ್ದತೆಯ ಇಫ್ತಾರ್ ಕೂಟ ಹಾಗೂ ಬಂಧುತ್ವ ಕಾರ್ಯಕ್ರಮದ ಬಗ್ಗೆ ಇವರ ಅಭಿಪ್ರಾಯವೇನು. ಸರ್, ನಿಮ್ಮ ಊರಿನಲ್ಲಿ, ನಿಮ್ಮ ಮಸೀದಿಯ ವಠಾರದಲ್ಲಿ ಇವತ್ತು ಸೌಹಾರ್ದತೆಯ ಇಫ್ತಾರ್ ಕೂಟ ನಡೆಸ್ತಾ ಇದ್ದೀರಿ, ಬಂಧುತ್ವ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ಇದು ಯಾಕೆ ಈ ಒಂದು ಪ್ಲಾನ್ ಮಾಡ್ಕೊಂಡ್ರಿ, ಯಾಕೆ ಇದರ ಉದ್ದೇಶ ಏನು ಎನ್ನುವಂತ ಒಂದಷ್ಟು ಮಾಹಿತಿಗಳನ್ನು ಕೊಡಿ ಸರ್. ಮೊದಲಾಗಿ
ನಮ್ಮ ಯೂತ್ ಫ್ರೆಂಡ್ಸ್ ಮೈದಾನಿ ಮೂಲೆ ಯುವಕರು ಎಲ್ಲರೂ ಒಗ್ಗಟ್ಟಲ್ಲಿ ಒಂದು ಸಾಮೂಹಿಕವಾಗಿ ನಮ್ಮ ಊರಿನ ಎಲ್ಲ ಜನರನ್ನು ಸೇರಿಸಿಕೊಂಡು ಸೌಹಾರ್ದ ಇಫ್ತಾರ್ ಕೂಟ ಮಾಡುವಂಥ ಒಂದು ತೀರ್ಮಾನಕ್ಕೆ ಬಂದು ಯುವಕರ ಪರಿಶ್ರಮ ನೀವು ನೋಡ್ತಾ ಇರ್ಬೋದು. ಎಲ್ಲ ಯುವಕರು ಒಗ್ಗಟ್ಟಾಗಿ ಒಂದು ಕೆಲಸ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಅದೇ ರೀತಿ ಕೆಲವು ನಮ್ಮ ಜಮಾತಿನ ಎಲ್ಲ ಸದಸ್ಯರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸಬೇಕು ಅಂತ ತೀರ್ಮಾನಿಸಿ ನಾವು ಒಗ್ಗಟ್ಟಾಗಿದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ. ಸರ್, ಇದು ಇಲ್ಲಿ ಅಂದ್ರೆ ಈ ಊರಿನ ಹಿಂದೂ ಬಾಂಧವರಿಗೆ ಇದು ಏನು ಇನ್ವಿಟೇಷನ್ ಇದೆಯಾ, ಅಲ್ಲ ಮುಸ್ಲಿಮರು ಸೇರ್ಕೊಂಡು ಮಾತ್ರ ಮಾಡ್ತೇವೆ, ಅಲ್ಲ ಯಾವ ರೀತಿಯಾಗಿ ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮ? ಸರ್, ಇಲ್ಲ, ನಮ್ಮ ಜಮಾತಿನ ಹೊರಗಡೆ ಇರುವ ನಮ್ಮ ಹಿಂದೂ ಬಾಂಧವರಿಗೂ ಪಕ್ಕದ ಊರಿನ ಒಲಂಗೂರು ಗ್ರಾಮದ ಕೆಲವು ಸದಸ್ಯರಿಗೂ ಎಲ್ರಿಗೂ ಒಗ್ಗಟ್ಟಾಗಿ ನಾವು ಒಂದು ಸಾಮೂಹಿಕವಾಗಿ ಒಂದು ಒಳ್ಳೆ ಸೌಹಾರ್ದತಾ ಕಾರ್ಯಕ್ರಮ ಹಾಗೂ ಬಂಧುತ್ವ ಕಾರ್ಯಕ್ರಮ ನಾವು ಏರ್ಪಡಿಸಿದ್ದೇವೆ. ಇವತ್ತಿನ ಸ್ಪೆಷಲ್ ಏನೆಲ್ಲ ಇದೆ? ಇವತ್ತಿನ ಈ ಒಂದು ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಏನು ಸ್ಪೆಷಲ್ ಇದೆ? ಇಲ್ಲ, ಆ್ಯಕ್ಚುಲಿ ಇದು ಮಾಮೂಲಿ, ನಿಮ್ಗೆ ಗೊತ್ತಿರ್ಬೋದು. ಸ್ಪೆಷಲ್ ಅಂತಲ್ಲ, ಮೊದಲಾಗಿ ನಾವು ಬಂಧುತ್ವ ಕಾರ್ಯಕ್ರಮ ಹಾಗೂ ಸೌಹಾರ್ದ ಇಫ್ತಾರ್ ಕೂಟ, ಅದೇ ನಮ್ಮದು ಸ್ಪೆಷಲ್. ಮುಸ್ಲಿಮರ ಹಬ್ಬದಲ್ಲಿ ವಿಶೇಷ ಅಂದರೆ ರಂಜಾನ್ 30 ದಿನಗಳ ಉಪವಾಸ ವೃತ್ತವನ್ನು ಹಿಡಿದುಕೊಂಡು ಬಡವರಿಗೆ ಇಫ್ತಾರ್ ಕೂಟನ ಏರ್ಪಡಿಸುವುದಂದ್ರೆ ಅದೊಂದು ದೊಡ್ಡದಾದಂತಹ ಒಂದು ದಾನ ಧರ್ಮವಾಗಿದೆ. ಅಂತಹ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ನಡೀತಾ ಇದೆ. ಅಂದ್ರೆ ಈ ಊರಿನ ನಾಗರಿಕರನ್ನು ಎಲ್ಲರನ್ನು ಸೇರಿಸಿಕೊಂಡು ಹಿಂದೂ ಮುಸ್ಲಿಂ ಕ್ರೈಸ್ತ ಎಂಬ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸೌಹಾರ್ದತೆ ಇಫ್ತಾರ್ ಕೂಟ ನಡೀತಾ ಇದೆ. ಸೊ ನೋಡೋಣ, ಮುಂದಕ್ಕೆ ಬೇರೆಯವರ ಅಭಿಪ್ರಾಯವನ್ನು ಕೇಳೋಣ. ಇವತ್ತು ನಮ್ಮ ಜೊತೆ ಈ ಮಸೀದಿಯ ಖತೀಬರಾದಂತಹ ಅಬು ಶಜಾ ಅಬ್ದುಲ್ ರಜಾಕ್ ಕಾಸಿಮಿ ಕುರ್ನಾಡ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತಿನ ಸೌಹಾರ್ದತೆ ಇಫ್ತಾರ್ ಕೂಟದ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳೋಣ. ಸರಿ, ಇವತ್ತು ಇಲ್ಲಿ ಒಂದು ನಿಮ್ಮ ಮಸೀದಿಯ ವಠಾರದಲ್ಲಿ ಸೌಹಾರ್ದತೆ ಇಫ್ತಾರ್ ಕೂಟ ನಡೀತಾ ಇದೆ. ಇಲ್ಲಿಯ ಹಿಂದೂ ಮುಸ್ಲಿಂ ಕ್ರೈಸ್ತ ಎಂಬ ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ನಡೆಯುವಂತಹ ಒಂದು ಇಫ್ತಾರ್ ಕೂಟ, ಇದರ ಬಗ್ಗೆ ಈ ಮಸೀದಿಯ ಖತೀಬರಾಗಿ ನಿಮಗೆ ಹೇಳಲಿಕ್ಕೇನಿದೆ? ಈ ಮೈದಾನ ಮೂಲೆ, ಈ ಮಸೀದಿ, ಈ ಮೊಹಲ್ಲಾ ಇದು 45, 50, 60 ವರ್ಷದಿಂದ ಇಲ್ಲಿ ಈಗ ಬರ್ತಾ ಇದೆ. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಯಾವುದೇ ಭೇದ ಇಲ್ಲದೆ ಎಲ್ಲರೂ ಪರಸ್ಪರ ಅನ್ಯೂನತೆಯಿಂದ ಎಲ್ಲ ರೀತಿಯ ಸಹಕಾರದಲ್ಲಿ ಬಾಳ್ತಾ ಇದ್ದಾರೆ. ಇದು ರಂಜಾನ್ ತಿಂಗಳಂದರೆ ಅದು ಒಬ್ಬ ಮನುಷ್ಯನ ಮನಸ್ಸಿನ ಎಲ್ಲ ವಿಧದ ದೇಹ ಮತ್ತು ಮನಸ್ಸಿನನ್ನು ಗಟ್ಟಿ ಮಾಡಿ ದೇವಸ್ಮರಣೆಯನ್ನು ಗಟ್ಟಿಗೊಳಿಸುವ ತುಂಬ ಸುಂದರವಾದ ಪವಿತ್ರವಾದ ಈ ತಿಂಗಳಲ್ಲಿ ಇಲ್ಲಿನ ಯುವಕರು ಇಂಥ ಒಂದು ದ್ವೇಷ ಅಳಿಯಲಿ, ಶಾಂತಿ ಅರಳಲಿ ಮುಂತಾದ ಧ್ಯೇಯವಾಕ್ಯದೊಂದಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಭಾರತ ದೇಶ ಅಂದರೆ ಈಗ ಈ ಭಾರತ ದೇಶದ ಸವಾಲುಗಳು ಏನಂದರೆ ಕೋಮು ವೈಷಮ್ಯ ಇದಾಗಿದೆ. ಅದಾಗಬಾರದು. ಎಲ್ಲರೂ ಒಂದೇ ರೀತಿಯಲ್ಲಿ ಹಿಂದೂ ಮುಸ್ಲಿಂ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ಒಗ್ಗೂಡಿಸಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಈ ದೇಶದ ಅಭಿವೃದ್ಧಿಗೆ ಬೇಕಾಗಿ ಕಾರ್ಯನಿರ್ವಹಿಸಬೇಕು. ಅದಾಗಿದೆ ನಮ್ಮ ಈ ಒಂದು ಸೌಹಾರ್ದ, ಈ ಯುವಕರು ಮಾಡುವ ಯೂತ್ ಫ್ರೆಂಡ್ಸ್ ಮೈದಾನಿ ಮೂಲೆ ದೇಶ ಅಳಿಯಲಿ ಶಾಂತಿ ಅರಳಿ ಎಂಬ ಈ ದೇವ ವಾಕ್ಯದೊಂದಿಗೆ ಬಂಧುತ್ವ ಕಾರ್ಯಕ್ರಮವನ್ನು ಇವರು ಇಲ್ಲಿ ಸಂಘಟಿಸಿದ್ದಾರೆ. ತುಂಬ ಸಂತೋಷದ ವಿಷಯ. ಇಲ್ಲಿ ಮೈದಾನಿ ಮೂಲೆ, ಈ ಜಮಾತ್, ಈ ಮೊಹಲ್ಲಾ ಅತ್ಯಂತ ಎಲ್ಲ ರೀತಿಯ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬಾಳುವ ಹಿಂದೂ ಮುಸ್ಲಿಂ ಯಾವುದೇ ಭೇದ ಭಾವವಿಲ್ಲದೆ ತುಂಬ ಸಂತೋಷದಿಂದ ಇಲ್ಲಿ ಬಾಳುತ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಇಂಥ ಒಂದು ಸನ್ಮಾನ ಕಾರ್ಯಕ್ರಮ, ಅದೇ ರೀತಿ ಸೌಹಾರ್ದ ಇಫ್ತಾರ್ ಕೂಟ, ರಾಜಕೀಯ ಸಾಮಾಜಿಕ ಎಲ್ಲ ನೇತಾರನ್ನು ಕರೆಸಿ ಹಿಂದೂ ಮುಸ್ಲಿಂ ಅಂತ ಯಾವುದೇ ಭೇದ ಭಾವ ಇಲ್ಲದೆ ತುಂಬ ಸುಂದರವಾದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಯ ಯುವಕರು ಆಯೋಜಿಸಿದ್ದಾರೆ. ಅದರ ಒಂದು ಭಾಗವಾಗಿದೆ ಇಲ್ಲಿ ನಡೆಯುತ್ತಾ ಇರೋದು. ಸರ್, ಇವಾಗ ಮುಸ್ಲಿಮರಲ್ಲಿ ಉಪವಾಸ ಅಂದ್ರೆ ಇಫ್ತಾರ್ ಕೂಟ ನಡೆಸುವುದಂದ್ರೆ ಬಹಳ ಮಹತ್ವವಿದೆ. ಅದಕ್ಕೆ ಅಷ್ಟೇ ಆದಂತಹ ಪ್ರತಿಫಲವಿದೆ. ಅಂದ್ರೆ ಉಪವಾಸದ ದಿವಸದಲ್ಲಿ ಉಪವಾಸ ಹಿಡಿದವರಿಗಾಗಿರ್ಬೋದು, ಅದರ್ವೈಸ್ ಎಲ್ಲದರಿಗೂ ಬಹಳ ಮಹತ್ವ ಇದೆ. ಅದರ ಬಗ್ಗೆ ಏನು ಹೇಳ್ತೀರಾ? ಉಪವಾಸ ಅಂದರೆ, ಉಪವಾಸದ ಅರ್ಥ ಸುಡುವುದಂದ್ರೆ ಮನಸ್ಸಿನಲ್ಲಿರುವ ಮತ್ಸರ, ವೈರಾಗ್ಯ, ದ್ವೇಷ, ಅಸೂಯೆ ಮುಂತಾದ ಎಲ್ಲ ಕೆಟ್ಟದಾದ ಎಲ್ಲ ರೀತಿಯ ಮನಸ್ಸಿನಲ್ಲಿ ಬರುವ ಎಲ್ಲ ವಿಷಯಗಳನ್ನು ಸುಡುವುದು. ಅದಾಗಿದೆ ಈ ಪವಿತ್ರ ರಂಜಾನ್ನ ಮೊದಲ ಸಂದೇಶ. ಇಲ್ಲಿ ನೋಡಿ, ಇಂಥ ಒಂದು ಸೌಹಾರ್ದತೆಯ ಇಫ್ತಾರ್ ಕೂಟ ನಾವು ಇಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಬಂಧುತ್ವ, ಹಿಂದೂ ಮುಸ್ಲಿಂ ಪರಸ್ಪರ ಬಂಧುತ್ವ, ಅದೇ ರೀತಿ ನಮ್ಮ ಕುಟುಂಬ ಸಂಬಂಧ, ಅದೇ ರೀತಿ ಪರಸ್ಪರ ನಾವು ಎಲ್ಲ ರೀತಿಯ ಎಲ್ಲ ವಿಷಯಗಳಲ್ಲಿ ಪರಸ್ಪರ ಬಂಧುತ್ವ ಬೇಕು. ಅದಕ್ಕೆ ಮುಖ್ಯವಾಗಿ ಬೇಕಾದುದು ನಮ್ಮ ಹೃದಯ. ಆ ಹೃದಯ ಶುದ್ಧೀಕರಣ ಬೇಕು. ಯಾರೊಂದಿಗೆ ದ್ವೇಷ, ಹಗೆತನ, ವೈರಾಗ್ಯ ಯಾವುದು ಇರಬಾರ್ದು.
ಅದನ್ನು ಸುಡುವುದಾಗಿದೆ ಈ ರಂಜಾನ್ ಇದರ ಪವಿತ್ರ ಸಂದೇಶ ಅದಾಗಿದೆ ಇಲ್ಲಿ ನಡೀತಾ ಇರೋದು. ಕೊನೆಯದಾಗಿ ಈ ಒಂದು ಊರಿಗಾಗಿರ್ಬೋದು, ನಾಗರಿಕರಾಗಿರ್ಬೋದು, ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಇವತ್ತು ಈ ಇಫ್ತಾರ್ ಕೂಟದ ಬಗ್ಗೆ ಆಗಿರ್ಬೋದು, ಸೌಹಾರ್ದತೆ ಬಗ್ಗೆ ಆಗಿರ್ಬೋದು, ಅದೇ ರೀತಿ ಬಂಧುತ್ವ ಕಾರ್ಯಕ್ರಮ ನಡೀತಾ ಇದೆ, ಇದರ ಬಗ್ಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಈ ಬಗ್ಗೆ ಸಂದೇಶ ನೀಡುವುದು ಏನಂದ್ರೆ, ಹಬ್ಬಗಳು ಬರ್ತಾ ಇದೆ. 2-4 ದಿವಸ ಕಳೆದ ನಂತರ ನಮ್ದು ಈ ಹಬ್ಬ ಬರ್ತಾ ಇದೆ. ಹಬ್ಬ ಎಲ್ಲ ಧರ್ಮದಲ್ಲೂ ಜಾತಿಯೆಲ್ಲ ಹಬ್ಬಗಳಿವೆ, ನೀವು ನೋಡ್ತಾ ಇರ್ತೀರಿ ಮಾಧ್ಯಮಗಳಲ್ಲಿ. ಹಬ್ಬದ ಹೆಸರಲ್ಲಿ ಇನ್ನೊಂದು ಕೋಮಿನ ಯುವಕರು ಇನ್ನೊಂದು ಜಾತಿಯ ಜನರಿಗೆ ಅವರಿಗೆ ಇಷ್ಟಪಡದ ರೀತಿಯಲ್ಲಿ ಆ ರೀತಿಯಲ್ಲಿ ಕೊಂಡೊಯ್ಯುವುದು ಅದು ಇಲ್ಲಿ ಬಾರದು. ಎಲ್ಲರೂ ಪರಸ್ಪರ ಪ್ರೀತಿ ಸೌಹಾರ್ದದಿಂದ ಈ ರೀತಿಯ ಒಳ್ಳೆಯ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಗಬೇಕು. ಆ ನಿಟ್ಟಿನಲ್ಲಿ ಹಿಂದೂ ಮುಸ್ಲಿಂ ಎಂದ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ರೀತಿಯ ಒಂದೇ ತಾಯಿಯ ಮಕ್ಕಳಾಗಿ ಇಲ್ಲಿ ಕಾರ್ಯಾಚರಿಸಬೇಕು. ಅದಕ್ಕಾಗಿ ರಂಜಾನ್ ಒಂದು ನಮಗೆ ಇಂಥ ಒಂದು ಕಾರ್ಯಕ್ರಮವು ನಮಗೆ ಒಂದು ಪಾಠವಾಗಲಿ. ಎಲ್ಲರೂ ಇದನ್ನು ಆಯೋಜಿಸಬೇಕು, ಎಲ್ಲರೂ ಭಾಗಿಯಾಗಬೇಕು, ಎಲ್ಲರೂ ಸಹಕರಿಸಬೇಕು. ಆ ನಿಟ್ಟಿನಲ್ಲಿ ಎಲ್ಲರಿಗೆ ಸಂದೇಶ ಅಂದರೆ ಬಂಧುತ್ವ ಸೌಹಾರ್ದ ಎಲ್ಲರಲ್ಲಿ ಬೇಕು. ಅದು ಇಲ್ಲಿ ಭಾರತದ ಒಂದು ದೊಡ್ಡ ಸುಂದರವಾದ ಒಂದು ಸಂದೇಶ. ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲಿಯ ಕತ್ತಿಬರ ಮಾತು ಕೇಳಿದಾಗ ಒಂದು ಮಾತು ನೆನಪಿಗೆ ಬರ್ತದೆ, ಅನಿಶ್ಚಿತ ಬದುಕಿಗಾಗಿ ನಿಶ್ಚಿತ ಹೋರಾಟ ಎನ್ನುವಂತಹ ಮಾತು. ಯಾಕಂತ ಹೇಳಿದ್ರೆ ಜಾತಿ ಧರ್ಮಗಳ ನಡುವೆ ಕಲಹಗಳನ್ನುಂಟು ಮಾಡಿಕೊಂಡು ಯುವಕರ ನೆತ್ತರು ಹರಿದಂತಹ ಜಾಗವಾಗಿತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆ. ಕೋಮುವಾದಿ ಕೋಮು ಸೂಕ್ಷ್ಮ ಪ್ರದೇಶವಾಗಿ ಮಾರ್ಪಟ್ಟಿತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಯಾಕಂದ್ರೆ ಅನಿಶ್ಚಿತ ಬದುಕಿಗಾಗಿ ನಿಶ್ಚಿತ ಹೋರಾಟ ಅಂತ ಹೇಳಿ, ಅಂದ್ರೆ ಇಲ್ಲಿ ನಾವು ಎಷ್ಟು ವರ್ಷ ಎಷ್ಟು ದಿವಸ ಜೀವಿಸ್ತೇವೋ, ಏನಾಗುತ್ತೋ ನಾಳೆ ನಮಗೆ ಏನಾಗುತ್ತೆ ಎನ್ನುವಂತಹ ಒಂದು ಮಾಹಿತಿ ಇಲ್ಲದೆ ನಾವು ಜೀವಿಸುವಂತಹ ಯುವಕರಾಗಿದ್ದೇವೆ, ಜನರಾಗಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಮಗೇನಾದ್ರೂ ಆದ್ರೆ, ಈ ಸಂದರ್ಭದಲ್ಲಿ ನಮಗೇನಾದ್ರೂ ಆದ್ರೆ ನಮ್ಮನ್ನು ಆ ಸ್ಥಳದಿಂದ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ತಲುಪಿಸುವಂತಹ ಸ್ಥಳಗಳಿಗೆ ತಲುಪಿಸುವಂತಹ ವ್ಯಕ್ತಿ ಹಿಂದೂ ಆಗಿದ್ದಾನೋ ಮುಸಲ್ಮಾನ ಆಗಿದ್ದಂತ ನಮಗೆ ಅರಿವೇ ಇರುವುದಿಲ್ಲ. ಯಾಕಂದ್ರೆ ನಾವು ಹಾಸ್ಪಿಟಲ್ ಎದ್ದಂತಹ ಸಂದರ್ಭದಲ್ಲಿ ಆಗಿರುತ್ತದೆ ನಮಗೆ ಗೊತ್ತಾಗೋದು ನಮ್ಮನ್ನು ಕರ್ಕೊಂಡು ಬಂದಂತಹ ವ್ಯಕ್ತಿ ಒಬ್ಬ ಹಿಂದೂ ಆಗಿದ್ದಾನೆ ಅಥವಾ ಒಬ್ಬ ಮುಸಲ್ಮಾನ ಆಗಿದ್ದಂತೆ. ಅದೇ ರೀತಿ ಆ ಹಾಸ್ಪಿಟಲ್ ಮಲಗಿದಂತಹ ಸಂದರ್ಭದಲ್ಲಿ ನಮಗೆ ನೆತ್ತರು ಬೇಕಾದ್ರೆ, ಬ್ಲಡ್ ಬೇಕಾದ್ರೆ ಅಲ್ಲಿ ಕೊಡುವಂತಹ ವ್ಯಕ್ತಿ ಅದು ಮುಸಲ್ಮಾನನೋ ಅಥವಾ ಹಿಂದೂ ಎನ್ನುವಂಥದ್ದು ಕೂಡ ನಮಗೆ ಅರಿವಿರುವುದಿಲ್ಲ. ಯಾಕಂದ್ರೆ ನಾವು ಕೋಮಾ ಸ್ಥಿತಿಯಲ್ಲಿ ಆಗಿರ್ಬೋದು ಅಥವಾ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇರ್ತೇವೆ. ಸೊ ಇಂತಹ ಒಂದು ಬದುಕಿಗಾಗಿ ನಾವು ಹಿಂದೂ ಮುಸಲ್ಮಾನ ಅಂತ ಬಲಿದಾಡುವಂತಹ ಈ ಸಂದರ್ಭದಲ್ಲಿ ಇವತ್ತು ಯೂತ್ ಫ್ರೆಂಡ್ಸ್ ಮೈದಾನಿ ಮೂಲೆ ಎಂಬ ಈ ಯುವಕರ ತಂಡ ಬಂಧುತ್ವ ಕಾರ್ಯಕ್ರಮ ಮತ್ತು ಸೌಹಾರ್ದತೆ ಇಫ್ತಾರ್ ಕೂಟವನ್ನು ಕೂಡ ಆಯೋಜಿಸಿದ್ದಾರೆ. ಇದು ಎಲ್ರಿಗೂ ಮಾದರಿಯಾಗುವಂತಹ ಒಂದು ಕಾರ್ಯಕ್ರಮ. ನೋಡೋಣ ಮುಂದಕ್ಕೆ ಬೇರೆಯವರ ಅಭಿಪ್ರಾಯ ಏನು ಅಂತ ಹೇಳಿ. ವೀಕ್ಷಕರೇ, ನಮ್ಮ ಜೊತೆ ಈ ಒಂದು ವಟಾರದ ಹಿರಿಯ ವ್ಯಕ್ತಿಯಾದಂತಹ UK ಇಬ್ರಾಹಿಂ ರವರು ನಮ್ಮ ಜೊತೆ ಇದ್ದಾರೆ. ಸೊ ಇವರು ಒಂದು ಸಮಯದಲ್ಲಿ ವಲಮುಗ್ರು ಗ್ರಾಮದ ಪಂಚಾಯತಿನ ಸದಸ್ಯರು ಕೂಡ ಆಗಿದ್ರು. ಸೊ ಇವರ ಅಭಿಪ್ರಾಯವನ್ನು ಇವತ್ತಿನ ಸೌಹಾರ್ದ ಕೂಟದ ಬಗ್ಗೆ ಇವರ ಅಭಿಪ್ರಾಯವನ್ನು ಕೇಳೋಣ. ಸರ್, ನಿಮ್ಮ ಊರಿನಲ್ಲಿ, ನಿಮ್ಮ ನಾಡಿನಲ್ಲಿ ಇವತ್ತು ಒಂದು ಸೌಹಾರ್ದತೆ ಇಫ್ತಾರ್ ಕೂಟ ನಡೀತಾ ಇದೆ. ಇದರ ಬಗ್ಗೆ ಏನೋ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ಒಳ್ಳೇದಾಯ್ತದೆ. ದೇಶ ಅಳಿಯಲಿ, ಶಾಂತಿ ಹರಳಲಿ, ಪ್ರೀತಿ ಉಳಿಯಲಿ, ಬದುಕು ನಗಲಿ ಎಂಬ ಘೋಷಣಾ ವಾಕ್ಯದೊಂದಿಗೆ ತುಳುವಿನಲ್ಲಿ ಮಾತಾಡ್ತೇನೆ. ನೋಡ್ಬೇನೆ ಕನ್ನಡಷ್ಟು ಓದುವುದಿಲ್ಲ. ತುಳುವಲ್ಲಿ ಮಾತಾಡಿ. ಈ ಊರಿನ ಬಂಡ ದುಂಬು ಕುಟ್ಟಿನೋಪಿ ನಡ್ಕಾನ ಊರು ಇದಂಡೆ. ಈ ಕುಟ್ಟಿನಡುಪಿ ನಡ್ಕಡೆ ಹಿಂದೂ ಮುಸ್ಲಿಮರ ಪ್ರಭಾತ ಒಂಜೇ ಆಯ್ಕೆ ಮೆಗಿ ಪಳೆಯರ ಲೆಕ್ಕ ಹೊಂದಿತ್ತು. ಆತಿಂದಿಟ್ಟು ನೆಟ್ಟು ಮೂಳು ಒಂಜಿ ಪಾಲಿದ ಕಾರ್ಯ ಒಂದಿದಾಯ್ತು ಒಂಜಿ ಪರಕ್ಕೆ ನಾವು ಒಂದು ಹಣ ಹಿಂದುಳು ಎತ್ತುಲು ಸೇರೊಂದು ಮೂಳು ಓಡ ಅಗಲ್ನ ಕೃಷಿಟ್ ಆಯಿನಂಚಿನ ಸಾಮಾನು ಓ ಕೃಷಿಟ್ ಬೊಂಡು ತಾರಾಯಿ ಒಂದು ಕೈಲು ಮೂಕ ಹೆಂಚಿನ ಅಗಲ್ನ ನೆಟ್ಟು ಆಪುಂಡು ಅಂಚಿನ ಪೂರ ಅಗಲು ಕೊಣತ್ತು ಕೊರತು ಮೂಳು ಎಲ್ಲ ಸೌಹಾರ್ದ ಟೆಂಗಲ್ ನಡತೊಂದು ಅವೇ ನೆಟ್ಟು ತುಂಬ ಸೌಹಾರ್ದ 45 ವರ್ಷ ಆಂಡು ಮುಳ್ಳುತ್ತೆ ನನ್ನ ಮೂಳು ಈ ಬೆಂಚಿ ತೀರ್ದು ಕೋರ್ನ ಹಿಂದೆ ಮುಸ್ಲಿಂ ಹೆಚ್ಚು ಹಿಂದುಳುಗೊಂಡಿತ್ತು ಆತಂದಿಟ್ಟು ಹೊಂದಿತ್ತು ಮುಕ್ಕ ಪಳ್ಳಿ ತಗರಲ್ಲ ಅಗಲಿ ಎತ್ತಲ ಪರಕ್ಕೆ ಕೊರೊಂದಿತ್ತೀರು ಅವು ಒಂದು ಇಂಚೆ ಕುರಿಂಜ ನೀರುಪಾಡಿ ಬೊಕ್ಕ ಕಲ್ಲಡ್ಕ ಬೊಕ್ಕ ಇಳಿಂಜಿಲ ಬಜತ್ತರೆ ಬೊಕ್ಕ ಇಂಚು ಮುಗಿಯರು ಇಂಚಿಡ್ದು ಮಾಂತ ಈ ಉರುವ ಇಂಚಿಡ್ದು ಮಾಂತ ಸಾಧಾರಣ ಪರಕ್ಕೆ ಹೊತ್ತು ಒಂಜಿ ರಾಸಿಯೇ ಮುಳು ಬರೊಂದಿತ್ತಂದು ಪರಕ್ಕೆ ಆತು ಆತು ಸಾಮಾನ್ಯ ಕೊರೊಂದಿತ್ತೀರು ಅಂಚನ ಅಲ್ಲಿ ಇತ್ತಕ್ಕೆ ಮುಖಂತ ರಾಜ್ಯಕ್ಕೆ ಹೊಡ್ತು ಅಂಚಿಂಚಿ ಹತ್ತಂತೆ ಕಮ್ಮಿ ಆಂಡು ಕೊಂದು ಕೊರ್ಕೊಂಡು ಹೋಗೊಂದು ಅಂತ ಅಗಲ ಅಗಲ ಮುಳ್ಳು ಹಿಡಿದು ಬುಕ್ಕ ಇಂಜಿಂದು ಏನೋ ಭಜನೆ ಮಂದಿರ ಆಂಡು ಐಕಲೆ ಅಂಕಲೇನು ತಿಂಗಳು ಬಂದಿತ್ತು ಅಂತ ಮೈಕ್ ಸೆಟ್ ಇತ್ತು ಮೈಕ್ ಸೆಟ್ ಎನ್ನವಿ ಈ ಭಜನೆ ಮಂದಿರಗಳು ಇಡೀ ಪಳ್ಳಿಗಳ ಈಗ ಒಂದು ಕೊರಂತು ಅಂಚ ಆತು ಎಡ್ಡೆಟ್ಟು ಎಂಕಲ ನಡೆದೊಂದಿತ್ತು ಮುಳ್ಳು ಬುಕ್ಕ ಒಂದು ಪಳ್ಳಿ ಸ್ಟಾರ್ಟೇ ಅನ್ಕೊಂಡು ಎಂಕಲ
ಎಲ್ಲ ಒಂಜಿ ಇಬ್ರಾಹಿಂ ಹಾಜಿ ಅಂತ ಇದ್ರು ಅಗ್ಲಿ ಇಂಕ 2 ಜನ ಸೇರಿತು ಮೂಳು ಒಂಜಿ ಪಳ್ಳಿ ಅವಡೊಂದು ಮದ್ರಸ ಅವಡೊಂದು ಅಂದ್ರೆ ಇಂಗ್ಲು ಸ್ಟಾರ್ಟ್ ಮಾಡ್ತಾನೆ ಈ 2 ಜನ ಅಡ್ತು ಮೊತ್ತ ಸಿರಿ ಮಾಂತ ಸೇರಿದು ಬಂದು ಪದ್ರಾಡು ಇಲ್ಲ ಅಂಡು ಅಡ್ತು ಕೊಂಚ ಒಂಜಿ 30 ಮೊಂತ ಇಂಗ್ಲು ಇಂದಿಟ್ಟು ಕರಿ ಉಂಟು ಅಲ್ಲೂ ಎಲ್ಲಿಯ ಮದ್ರಸ ಐತಂತ ಇರ್ತದೆ ಅಲ್ಲಿ ಬರ್ತೀನಿ ಎಲ್ಲೊಂದು ಜಾಗಿ ಕಮ್ಮಿ ಅಪ್ಪತ್ತ ರೇಟ್ ಅಂದ 30 ಸೆನ್ಸ್ಗೆ 30 ರೂಪಾಯಿ ತನಕ ಒಂಜಿ ಸೆನ್ಸ್ಗೆ ಜಾಗಿ ಅಂದು ಎತ್ತದು ಮುಳ್ಳು ಒಂಜಿ ಪಳ್ಳಿ ಕಟ್ಟಿ 50 ಸೆನ್ಸ್ ಜಾಗಿ ಎತ್ತದು ಪಳ್ಳಿಗೆ ಎಡ್ತು ಮುಳ್ಳು ಅಡ್ಡೆ ಒಂಜಿ ಅಡ್ದು ಮಿತ್ತೇ ಫೋನ್ ದಿನ ತಿರ್ತು ತೀಜಿ ಬಂತ ಮಾಂತ ಜಗೊಂಡಿರಲ್ಲ ಮಾಂತಿರಲ್ಲ ಸವಾರ್ದಲ್ಲ ಮಾಂತೆಲ್ಲ ಇಂದು ಸಹಾಯಳ ಒಂದಲ್ಲ ಮಾತ ಕೊರತು ಅಡ್ಡೆ ನೆಟ್ಟೆ ಅದೊಂದು ಸರ್ ಇತ್ತೆ ಈ ಒಂಜಿ ಊರುಟ್ಟು ಸುಮಾರು ವರ್ಷದ ತಕ ಉಳ್ಳಾರು ನಿಖಿಲ್ ಎಲ್ಲಿ ಹಿಡಿದು ಬಕ್ಕನೆ ಮುಲ್ಪೊಳ್ಳಾರು ಏತ್ ವರ್ಷ ತಕ 72 ವರ್ಷ ಸೊ 72 ವರ್ಷ ಪಂಡ ನಿಖಿಲ್ ಎಲ್ಲಿ ಇಪ್ಪನಕ ಎಂಕಲ್ನಕ ಜವನೇರಿ ಇಪ್ಪನಾಗ ನಿಖಿಲ್ನೊಟ್ಟಿಗೆ ಹಿಂದೂ ಮುಸಲ್ಮಾನ್ ಅಂಚಿನ ಒಂಜಿ ಭೇದ ಭಾವ ಇಜ್ಜಂಡು ಮಾತಾರ್ಲ ಫ್ರೆಂಡ್ಸ್ ಸರ್ಕಲ್ ಕೇತಾರೆ ಸೊ ಇತ್ತಲ್ಲ ನಿಖಿಲ್ ಅಂಚಿನ ಫ್ರೆಂಡ್ಸ್ ಈ ಊರಿಡ ಅಂಚನೆ ಅವು ಕಂಟಿನ್ಯೂಸ್ ಅವನಂಡ ಅದು ಬೇತೆ ಆತರ ನಿಖಿಲ್ ಅಂಚಿ ಒಂದು ಆತಂದು ಅಲ್ಲ ಕೆಲವು ಜನ ದುಮ್ಮುತ್ತ ಅಗಲು ಮಾತ ಒಂಜೇ ಲೆಕ್ಕದಿಟ್ಟು ನಮ್ಮೊಟ್ಟಿಗೆ ನಲ್ತೊಂದು ಆ ದುಮ್ಮುತ್ತ ವಿಷಯ ವಾತಾವರಣ ನಾವು ಕುಶಾಲ ಮಾತಾಡೊಂದು ಇವತ್ತೊಂದು ಇದು ಸತ್ತು ಕೆಲವು ಜವನೇರ ಅನಗ ಒಂದು ನಾಡಪ್ಪು ಮಾತ ಊರುಗಳು ಅಂಜನೆ ಮುಳ್ಳು ಮಾತೆಗೆಲ್ಲ ನೆರತೊಂದು ಮಾತೆಲ್ಲ ಸೌಹಾರ್ದತೆ ಸೊ ಇನ್ನಿತ್ತ ಇಫ್ತಾರ್ ಕೂಟ ಅಕ್ಲೆಗಳೆಲ್ಲ ಇದ್ದಾರೆ ನಿಕ್ಲೆ ಮಾತೆಲ್ಲ ಒಟ್ಟಿಗೆ ಸೇರೊಂದು ಇನ್ನಿತ್ತೊಂದು ಇಫ್ತಾರ್ ಕೂಟ ಓಕೆ ಎಡ್ಡೆ ಅವಾರ್ಡ್ ಥ್ಯಾಂಕ್ ಯು ಇಂದು ಅವಿಯಲೇಕೋ ನಾ ದುಂಬುಗಳ ಎಡ್ಡೆನಕ್ಕಿಂದಿಟ್ಟು ಕೊಂಡು ಹೋಗೋದು ಎನ್ನ ಪ್ರಾರ್ಥನೆ ಓಕೆ ಇದಾಗಿರುತ್ತದೆ ಇಲ್ಲಿನ ಇವತ್ತಿನ ಹಿರಿಯರ ಒಂದು ಅಭಿಪ್ರಾಯ ಮುಂದಕ್ಕೆ ನೋಡೋಣ ವೀಕ್ಷಕರೇ ನಮ್ಮ ಜೊತೆ ಇವತ್ತು ಬಂಟರಯಾನದ ಉಪಾಧ್ಯಕ್ಷರು ಹಾಗೂ ಸಾಮಾಜಿಕ ಧಾರ್ಮಿಕ ಮುಖಂಡರು ಆದಂತಹ ಅದೇ ರೀತಿ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾದಂತಹ ಶ್ರೀ ಹೇಮನಾಥ್ ಶೆಟ್ಟಿ ಕಾವೂರು ನಮ್ಮ ಜೊತೆ ಇದ್ದಾರೆ ಇವತ್ತಿನ ಈ ಒಂದು ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಜಾತಿ ಮತ ಧರ್ಮವಿಲ್ಲದೆ ಎಲ್ಲಾ ಧರ್ಮದವರು ಬಂದು ಸೇರ್ಕೊಂಡಿದ್ದಾರೆ ಸೊ ಈಗಾಗಲೇ ಇಫ್ತಾರ್ ಕೂಟ ನಡೀತಾ ಇದೆ ಅವರ ಜೊತೆ ಇದರ ಅಭಿಪ್ರಾಯ ಕೇಳೋಣ ಸರ್ ಹೇಗೆ ಅನಿಸ್ತದೆ ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಭಾಳ ಖುಷಿ ಆಗ್ತಾ ಇದೆ ಇಲ್ಲಿ ನೋಡುವಂಥ ಒಂದು ವ್ಯವಸ್ಥೆಗಳನ್ನೆಲ್ಲ ನೋಡುವಾಗ ನಮ್ಮ ಇಸ್ಲಾಂ ಧರ್ಮದ ನಮ್ಮ ಸ್ನೇಹಿತರುಗಳೆಲ್ಲ ಬಂದು ಭಾಳ ಒಳ್ಳೆ ರೀತಿಯ ಒಂದು ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದಾರೆ ನಾವೆಲ್ಲ ಹಿಂದೂ ಧರ್ಮದ ಅನೇಕ ಮಂದಿ ನಾವೆಲ್ಲ ಭಾಗವಹಿಸಿದ್ದೇವೆ ಇಲ್ಲಿ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ನಾವು ನಿರಂತರವಾಗಿ ಪ್ರತಿ ವರ್ಷ ನಾವು ಭಾಗವಹಿಸ್ತಾ ಇರ್ತೇವೆ ಅದರಲ್ಲಿ ಇವತ್ತು ಮೈದಾನ ಮೂಲೆಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಇಲ್ಲಿಯ ಯೂತ್ ಫ್ರೆಂಡ್ಸ್ನವರು ಭಾಳ ಅಚ್ಚುಕಟ್ಟಾಗಿ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಜೋಡಣೆ ಮಾಡಿದ್ದಾರೆ ಅದಕ್ಕಾಗಿ ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ ಇವತ್ತು ಧರ್ಮವನ್ನು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಅನುಕರಣೆ ಮಾಡ್ತಾ ಬರುವಂಥ ಇಸ್ಲಾಂ ಧರ್ಮದಲ್ಲಿ ಇಂಥ ಇವತ್ತು ಕಠಿಣವಾದ ಉಪವಾಸವನ್ನು ಹಿಡಿಯುವುದರ ಜೊತೆಯಾಗಿ ನಮ್ಮನ್ನೆಲ್ಲ ಸೇರಿಸಿಕೊಂಡು ಅಂಥ ಉಪವಾಸವನ್ನು ಬಿಡಿಸುವಂಥ ಒಂದು ಕಾರ್ಯಕ್ರಮ ಇಫ್ತಾರ್ ಕೂಟ. ಇಂಥ ಇಫ್ತಾರ್ ಕೂಟದಲ್ಲಿ ಇಷ್ಟಾರು ಜನರನ್ನೆಲ್ಲ ಸೇರಿಸಿಕೊಂಡು ಅವರಲ್ಲಿ ಇರುವ ಹುರುಪು ನೋಡುವಾಗ ನಮಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ, ಒಂದು ಧರ್ಮವನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ಅವರು ಆಚರಣೆ ಮಾಡ್ತಾ ಇದ್ದಾರೆ, ಧರ್ಮದ ಕಾರ್ಯಕ್ರಮಗಳನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಹತ್ತಾರು ಮಂದಿ, ನೂರಾರು ಮಂದಿ, ಸಾವಿರಾರು ಮಂದಿಯನ್ನು ಸೇರಿಸಿಕೊಂಡು ಎಲ್ಲರನ್ನು ಉಪವಾಸ ಬಿಡಿಸುವಂಥ ಪವಿತ್ರವಾದ ಕಾರ್ಯಕ್ರಮವನ್ನು ನಡೆಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಹಮ್ಮಿಕೊಂಡಿದ್ದಾರೆ. ಇವರ ಈ ಕಾರ್ಯಕ್ರಮ ನಮಗೆಲ್ಲರಿಗೂ ಭಾಳ ಖುಷಿ ಕೊಟ್ಟಿದೆ. ನಮ್ಮೊಂದಿಗೆ ಭಾಳಷ್ಟು ಮಂದಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ನಮಗೆಲ್ಲ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಸಂಘಟಕರು, ಯುವಕರು, ಇವತ್ತು ಭಾಳ ಯೂತ್ ಫ್ರೆಂಡ್ಸಿನವರು ಇಂಥ ಒಂದು ಚಿಂತನೆಯನ್ನು ನಡೆಸುವುದೇ ಅವರಿಗೆ ಒಂದು ವಿಶೇಷವಾದ ಒಂದು ಶಕ್ತಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓಕೆ ಸರ್, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ ಇವತ್ತು ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಶ್ರೀಪ್ರಸಾದ್ ಪಾಣಾಜರು ಇದ್ದಾರೆ. ಒಂದಷ್ಟು ಕಡೆಗಳಲ್ಲಿ ಒಂದಷ್ಟು ಯುವಕರು ತಂಡೋಪತಂಡವಾಗಿ ಕೋಮು, ಜಾತಿ, ಧರ್ಮ, ದ್ವೇಷಗಳನ್ನು ಹರಡುವಂತಹ ಸಂದರ್ಭದಲ್ಲಿ ಇಲ್ಲಿನ ಯುವಕರು ಇವತ್ತು ಸೌಹಾರ್ದತೆ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದಾರೆ. ನಮ್ಮ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನಿಮ್ಮ ಅಭಿಪ್ರಾಯವನ್ನು, ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ರಿ, ನಿಮ್ಮ ಅಭಿಪ್ರಾಯವನ್ನು? ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಅದು ಒಂದು ಸೌಹಾರ್ದತೆಯ ತವರೂರು ಅಂತೇಳಿ ಹೆಸರಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಪ್ರತಿ ಧರ್ಮವೂ ಕೂಡ, ಹಿಂದೂ ಇರ್ಬೋದು, ಮುಸಲ್ಮಾನ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಪ್ರತಿ ಧರ್ಮವೂ ಕೂಡ ಶಾಂತಿ ಸೌಹಾರ್ದತೆಯನ್ನೇ ಬೋಧನೆಯನ್ನ ಮಾಡ್ತದೆ. ಆದರೆ ಇವತ್ತು ಅದೇ ಧರ್ಮದ ಹೆಸರಿನಲ್ಲಿ ನಡೆದಷ್ಟು ಜಗಳಗಳು ಅಥವಾ ಪರಸ್ಪರ ದ್ವೇಷಗಳು ಬೇರೆ ಯಾವುದೇ ವಿಚಾರಕ್ಕೆ ನಡಿಲಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ದುರಂತ ಅದು. ಆದರೆ ಇವತ್ತು ಇಂಥ ಇಫ್ತಾರ್ ಕೂಟದ ಮೂಲಕ ಎಲ್ಲರನ್ನ ಒಟ್ಟುಗೂಡಿಸಿ ಅಲ್ಲಿ
ಇಲ್ಲಿ ಜಾತಿ ಪಕ್ಷ ಧರ್ಮ ಎಲ್ಲ ಭೇದವನ್ನ ಮೀರಿ ಎಲ್ಲರನ್ನ ಒಟ್ಟುಗೂಡಿಸಿ ಆಚರಣೆಯನ್ನ ಮಾಡಿ ಮತ್ತೆ ಈ ಜಿಲ್ಲೆಯ ಸೌಹಾರ್ದತೆಯನ್ನು ಎತ್ತಿ ಹಿಡಿತೇವೆ ಅನ್ನುವಂಥ ಯೋಚನೆಯನ್ನ ಮಾಡಿದಂಥ ಇಲ್ಲಿನ ಯುವಕರ ತಂಡಕ್ಕೆ ನಾನು ಅತ್ಯಂತ ಖುಷಿಯಿಂದ ಹೆಮ್ಮೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಈ ಕಾಲದ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಈ ಕಾಲದ ಯುವಕರಲ್ಲಿ ಹೇಳುವುದಿಷ್ಟೇ, ರಾಜಕೀಯ ವಿಚಾರಗಳು ಏನೇ ಇರಬಹುದು, ಆದರೆ ಜಾತಿ ಧರ್ಮ ಹೆಸರಿನಲ್ಲಿ ಪರಸ್ಪರ ದ್ವೇಷವನ್ನ ಹುಟ್ಟುಹಾಕುವ ಒಂದಷ್ಟು ವ್ಯವಸ್ಥೆಗಳು ನಡೀತಾ ಇದೆ. ಆದರೆ ಆ ವ್ಯವಸ್ಥೆಗಳನ್ನ ವಿರುದ್ಧ ನಾವೆಲ್ಲ ಸೌಹಾರ್ದಯುತವಾಗಿ ಬದುಕಬೇಕು. ಇಂತಹ ಧರ್ಮಗಳ ಮಧ್ಯೆ ಒಂದು ಕಂದಕ ಏನು ಸೃಷ್ಟಿಯಾಗಿದೆ, ಆ ಕಂದಕವನ್ನೆಲ್ಲ ನಿವಾರಿಸಿ ನಾವೆಲ್ಲ ಒಂದೇ ಅನ್ನುವಂತಹ ಒಂದು ಯೋಚನೆ ನಮ್ಮಲ್ಲಿ ಹುಟ್ಟಬೇಕು. ಅದಕ್ಕೆ ಪೂರಕವಾದಂತಹ ವಾತಾವರಣ ಸೃಷ್ಟಿಯಾಗಬೇಕು ಅಂತಂದ್ರೆ ಎಲ್ಲರೂ ಒಟ್ಟು ಸೇರಿಸುವಂತಹ ಕಾರ್ಯಕ್ರಮ ಆಗಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಅವರಲ್ಲಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನಮ್ಮ ಜೊತೆ ಇದೇ ಊರಿನಾದಂತಹ ಒಬ್ಬ ಹಿಂದೂ ಸಹೋದರ ಆದಂತಹ ರಮೇಶ್ ಆಲ್ವಾ ಕಲ್ಲಡ್ಕರ್ ನಮ್ಮ ಜೊತೆ ಇದ್ದಾರೆ. ನೋಡೋಣ, ಇವತ್ತಿನ ಇಫ್ತಾರ್ನಲ್ಲಿ ಅವರು ಭಾಗವಹಿಸಿದ್ದಾರೆ, ಅವರ ಅಭಿಪ್ರಾಯವನ್ನು ಕೇಳೋಣ. ಸರ್, ಏನ್ ಹೇಳ್ತೀರಾ? ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದೀರಿ, ಎಲ್ಲ ಹಿಂದೂ ಮುಸ್ಲಿಮರ ಜೊತೆ ಕೂತ್ಕೊಂಡು ನೀವತ್ತು ಭೋಜನ ಮಾಡ್ತಾ ಇದ್ದೀರಾ, ಏನ್ ಅನಿಸ್ತಾ ಇದೆ ನಿಮಗೆ? ಖಂಡಿತವಾಗ್ಲೂ ಖುಷಿ ಅನಿಸ್ತಾ ಇದೆ. ಯಾಕೆಂದ್ರೆ ನಾವು ಸಣ್ಣವರು ಇರುವಾಗಲೇ ಒಟ್ಟಿಗೆ ಇದ್ವಿ. ಇಲ್ಲಿ ಎಲ್ಲ ಯುವಕರು ನಾವು ಒಟ್ಟಿಗೆ ಇಲ್ಲಿ ಆಟ ಆಡ್ತಾ ಇದ್ವಿ, ವಾಲಿಬಾಲ್ ಆಡ್ತಾ ಇದ್ವಿ, ಎಲ್ಲ ಚಟುವಟಿಕೆಯಲ್ಲಿ ಒಟ್ಟಿಗೆ ಇದ್ವಿ. ಇವಾಗಲೂ ಸಹ ಹೀಗೆ ಇದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಹೀಗೆ ಇರಲಿ ಅಂತ ನಾನು ಎಲ್ಲ ದೇವರುಗಳಲ್ಲಿ ಬೇಡಿಕೊಳ್ತೇನೆ. ಸರ್, ಇವಾಗ ಎಲ್ಲ ಕಡೆ ಜಾತಿ ಧರ್ಮ ಅಂತ ಹೇಳಿ ಬಡಿದಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಒಂದು ನಿಮ್ಮ ಏರಿಯಾ ಯಾವ ತರ ಇದೆ, ಇಲ್ಲಿ ಸೌಹಾರ್ದತೆಗೆ ಸಾಕ್ಷಿ ಆಗಿದ್ದೀರಾ ಅಥವಾ ಹಿಂದೂ ಮುಸ್ಲಿಂ ಯಾವ ರೀತಿಯಾಗಿ ನೀವು ಬದುಕ್ತಾ ಇದ್ದೀರಿ ಅನ್ನೋದು ಒಂದು ಪರಿಕಲ್ಪನೆ ಹೇಳಿ? ಖಂಡಿತವಾಗಿ ಆ ಮಟ್ಟಿನಲ್ಲಿ ಇಲ್ಲಿ ಇಷ್ಟರವರೆಗೆ ಅಂತ ಒಂದು ಪರಿಸ್ಥಿತಿಯೇ ಬಂದಿಲ್ಲ. ಯಾಕೆಂದ್ರೆ ಯಾವ ಒಂದು ಸಮಸ್ಯೆ ಇದ್ರೂ ಸಹ ನಮ್ಮ ಒಳಗೆ ಅದನ್ನು ನಾವು ಪರಿಹರಿಸಿಕೊಳ್ತಾ ಇದ್ದೇವೆ. ಏನಾದರೂ ಬಂಟಿಂಗ್ಸ್ ಸಮಸ್ಯೆ ಇದ್ರು ನಮ್ಮ ಗುರುಗಳು ಮತ್ತೆ ನಾವೆಲ್ಲ ಸೇರ್ಕೊಂಡು ಇಷ್ಟರವರೆಗೆ ಏನು ಇನ್ನು ಸಮಸ್ಯೆಗಳು ಬಂದಿಲ್ಲ. ಅಂತ ಒಂದು ಯಾರನ್ನು ನೋಡುವಾಗಲೂ ಒಂದು ವೈಷಮ್ಯ ಇಲ್ಲ, ಎಲ್ಲರೂ ನಗಾಡ್ಕೊಂಡು ಆ ಥರನೇ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಸಹ ಹೀಗೆ ನಡೆಯಲಿ ಎಂದು ಆ ದೇವರನ್ನು ಬೇಡ್ಕೊಳ್ತಾ ಇದ್ದೇನೆ. ಅದೇ ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಒಂದಷ್ಟು ಜನರಿಗೆ ಆ ದೇವಸ್ಥಾನಕ್ಕೆ ಅವಕಾಶ ಇಲ್ಲ, ಮಸೀದಿಗಳಿಗೆ ಅವಕಾಶ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ನಿಮ್ಮ ಊರಿನಲ್ಲಿ ಮಸೀದಿಗಳಿಗೆ ಎಲ್ಲಾ ಜಾತಿ ಧರ್ಮದವರಿಗೂ ಬರುವಂತ ಅವಕಾಶ ಸಿಕ್ಕಿದೆ. ಇವತ್ತು ಸೌಹಾರ್ದತೆ ಇಫ್ತಾರ್ ಕೂಟದಲ್ಲಿ ಇದ್ದೀರಾ, ನೀವು ಏನ್ ಹೇಳ್ತೀರಾ ಅದಕ್ಕೆ? ಬಹಳ ಒಂದು ಖುಷಿ ಅನಿಸ್ತಾ ಇದೆ. ಒಂದು ಲೆಕ್ಕದಲ್ಲಿ ಬಾಕಿಯ ಕಡೆ ನೋಡುವ ರೀತಿಯಲ್ಲಿ ನಮ್ಮ ಇಲ್ಲಿ ಯುವಕರು ಇದಕ್ಕೆ ಒಂದು ನಿದರ್ಶನ. ಈ ಎಲ್ಲ ಕಡೆಯಲ್ಲೂ ಹೀಗೆ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಸೌಹಾರ್ದ ರೀತಿಯಾಗಿ ನಡೆಯಲಿ. ಒಬ್ಬರನ್ನು ನೋಡುವಾಗ ಒಬ್ಬರಿಗೆ ಆಗೋದಿಲ್ಲ, ಏನೋ ಒಂಥರ ನೋಡ್ತಾರೆ. ಆ ರೀತಿ ಬೇಡ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿ ನಡೆಯಲಿ ಎಂದು ದೇವರಲ್ಲಿ ಬೇಡ್ಕೊಳ್ತೇನೆ. ಜೊತೆ ಇವತ್ತಿನ ಇಫ್ತಾರ್ ಕೂಟದಲ್ಲಿ ಅಶೋಕ್ ಪೂಜಾರಿ ಅವರಿದ್ದಾರೆ. ಸೊ ಇವರ ಅಭಿಪ್ರಾಯ ಏನಂತ ಕೇಳೋಣ. ಸರ್, ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದೀರಾ, ಎಲ್ಲರ ಜೊತೆ ಬೆರೆದುಕೊಂಡಿದ್ದೀರಾ, ಏನ್ ಹೇಳ್ತೀರಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಒಳಮುಗುರು ಈ ಗ್ರಾಮದಲ್ಲಿ ಅಡ್ಕ ಈ ಪರಿಸರದಲ್ಲಿ ನಾವು ಇಫ್ತಾರ್ ಕೂಟಕ್ಕೆ ಕರೆದಿದ್ದೀರಿ. ಸಂತೋಷದಿಂದ ನಾವೆಲ್ಲರೂ ಕೂಡಿಕೊಂಡು ಒಟ್ಟಿಗೆ ಈ ಇಫ್ತಾರ್ ಕೂಟವನ್ನು ಆಚರಿಸುವ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಹಾಗೆ ತುಂಬ ಖುಷಿಯಾಗಿದೆ. ಒಳ್ಳೆ ಎಲ್ಲರ ಒಟ್ಟಿಗೆ ನಾವು ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದು ನಮಗೆ ತುಂಬ ಸಂತೋಷವಾಗಿದೆ. ಯೂತ್ ಫ್ರೆಂಡ್ಸ್ ಮೈದಾನಿ ಮಲೆ ಇಲ್ಲಿನ ಯುವಕರು ಎಲ್ಲಾ ಧರ್ಮದವರನ್ನು ಒಟ್ಟುಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಉತ್ತಮ ಸಂಘಟಕರು, ಎಲ್ಲರನ್ನೂ ನಾವು ಪ್ರೀತಿಯಿಂದ ಕಾಣುವಂತ ಯುವಕರು ಅಂತೇಳಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ಜೊತೆ ಈ ಮಸೀದಿಯ ಕಾರ್ಯದರ್ಶಿಯಾದಂತಹ KM ಮೊಹಮ್ಮದ್ ರವರು ಇದ್ದಾರೆ. ಎಲ್ಲ ಯುವಕರನ್ನು ಒಗ್ಗೂಡಿಸಿಕೊಂಡು ಏನೇ ಕಾರ್ಯಗಳಿದ್ದರೂ ತನ್ನ ಇಲ್ಲಿ ಈ ಊರಿನ ಯುವಕರನ್ನು ಒಗ್ಗೂಡಿಸಿಕೊಂಡು ಕಾರ್ಯಕ್ರಮವನ್ನು ನಿಯೋಜಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಸೊ ಏನೆಲ್ಲ ಕಷ್ಟಪಡ್ತೀರಾ ಸರ್? ನಿಮ್ಮ ಈ ಒಂದು ಮಸೀದಿಯ ವಟಾರದಲ್ಲಿ ಇವತ್ತು ಸೌಹಾರ್ದತೆಯ ಇಫ್ತಾರ್ ಕೂಟ ನಡೀತಾ ಇದೆ. ಜಾತಿ ಮತ ಧರ್ಮ ನೋಡದ ಎಲ್ಲ ಜಾತಿಯವರು ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ. ನಿಮ್ಮ ಮಸೀದಿಯ ಒಳಗಡೆ ಇವತ್ತು ಎಲ್ಲಾ ಜಾತಿಯವರು ಕಾಣ್ತಾ ಇದ್ದಾರೆ. ಸೊ ಏನೆಲ್ಲ ಕಷ್ಟಪಡ್ತಿದ್ದೀರಾ? ನನಗೆ ಈ ಕಾರ್ಯಕ್ರಮ ನೋಡುವಾಗ ತುಂಬಾ ಖುಷಿ ಆಗ್ತದೆ. ನಮ್ಮ ಇಷ್ಟು ವರ್ಷದಲ್ಲಿ ನಮ್ಮ ಈ ಮೈದಾನಿ ಮೇಲೆ ಜಮಾತಿನಲ್ಲಿ ಇಂಥ ಕಾರ್ಯಕ್ರಮ ನಡೆಯುವುದು ಪ್ರಥಮವಾಗಿ. ಇಂಥ ಕಾರ್ಯಕ್ರಮ ನೋಡಿ ನನಗೆ ತುಂಬ ಖುಷಿಯಾಗಿದೆ. ಇನ್ನು ಮುಂದೆ ಸಹ ಇಂಥ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ನಡೆಯಲಿ ಎಂದು ನಾನು ಆಶಿಸ್ತೇನೆ. ಸರ್, ಇದು ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ನೀವು ಏನು ಉದ್ದೇಶ ಇಟ್ಕೊಂಡು ಇಲ್ಲಿ ಮಾಡಿದ್ದೀರಾ? ಇವತ್ತು ಮಸೀದಿಯ ವತಿಯಿಂದ ಇದು ಮಾಡ್ತಾ ಇದ್ದೀರಾ, ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದೀರಾ? ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂತ ಹೇಳಿ ನಾವು ಇಲ್ಲಿ ನಮ್ಮ ಊರಲ್ಲಿ ಎಲ್ಲರೂ ಸೌಹಾರ್ದದಿಂದ ಬಾಳಬೇಕು. ಯಾರಲ್ಲಿ ಒಬ್ಬರೊಬ್ಬರಲ್ಲಿ ಕಾಣುವಾಗ ಅಸೂಯ ದ್ವೇಷ ಬರಬಾರದು. ಎಲ್ಲರೂ ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಸೌಹಾರ್ದದಿಂದ ನಮ್ಮ ಊರಲ್ಲಿ ಬಾಳಬೇಕು. ಮುಸ್ಲಿಮರಲ್ಲಿ, ಅಮುಸ್ಲಿಮರಲ್ಲಿ, ಕ್ರಿಶ್ಚಿಯನ್ಸರಲ್ಲಿ ಎಲ್ಲ ಜಾತಿಯವರು ಒಂದಾಗಿ ಬಾಳಬೇಕು ಎಂಬ ಉದ್ದೇಶದಿಂದ ನಮ್ಮ ಇಲ್ಲಿ ಈ ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದೇವೆ.
ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಯಿತು. ಈ ಕಾರ್ಯಕ್ರಮ ಒಳ್ಳೆ ಯಶಸ್ವಿಯಾಗಿದೆ. ತುಂಬಾ ರಾಜಕೀಯ ಮತ್ತು ರಾಜಕೀಯೇತರ ಅತಿಥಿಗಳು ಇಲ್ಲಿ ಬಂದಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಆಗಿದೆ. ನಮಗೆ ಈ ಕಾರ್ಯಕ್ರಮ ತುಂಬಾ ಖುಷಿಯಾಗಿದೆ. ಇನ್ನೂ ಸಹ ಇಂಥ ಒಳ್ಳೆ ಕಾರ್ಯಕ್ರಮ ನಡೆಯಲಿ ಎಂದು ನಾನು ದೇವರಲ್ಲಿ ಆಶಿಸ್ತಾ ಇದ್ದೇನೆ. ಮುಂದಿನ ವರ್ಷ ಇದೇ ರೀತಿ ಸೌಹಾರ್ದದ ಇಫ್ತಾರ್ ಕೂಟ ಮಾಡುವಂತ ಉದ್ದೇಶ ಏನಾದರೂ ಇದೆಯಾ? ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ರೂಪದಲ್ಲಿ ಇಫ್ತಾರ್ ಕೂಟ ನಡೆಯಬೇಕು ಅಂತ ನಮ್ಮ ಉದ್ದೇಶ ಇದೆ. ಅದಕ್ಕೆ ನಮ್ಮ ಯುವಕರೆಲ್ಲರೂ ಪ್ರಯತ್ನ ಪಟ್ಟು ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯಬೇಕು ಅಂತ ನಮ್ಮ ಉದ್ದೇಶ ನಮಗೆ ಇದೆ. ನಡೆಯಲಿ ಅನ್ನುವಂಥ ಆಶಯದೊಂದಿಗೆ ಥ್ಯಾಂಕ್ ಯು ಸರ್. ಹಳ್ಳಿಯಲ್ಲಿ ಶಾಂತಿ ಅರಳಲಿ, ಪ್ರೀತಿ ಉಳಿಯಲಿ, ಬದುಕು ನಗಲಿ ಎಂಬ ಘೋಷವಾಕ್ಯದೊಂದಿಗೆ ಯೂತ್ ಫ್ರೆಂಡ್ಸ್ ಮೈದಾನಿ ಮೂಲೆಯಲ್ಲಿ ಸೌಹಾರ್ದದ ಇಫ್ತಾರ್ ಕೂಟ ನಡೀತಾ ಇದೆ. ಇಲ್ಲಿಯ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣಕಾರರಾಗಿ ಕೆ ಹುಸೇನ್ ದಾರಿಮಿ ಅವರು, RS ರಂಜಲಾಡಿ ಅವರು ಆಗಮಿಸಿದ್ದಾರೆ. ಇವರು ಈ ಒಂದು ಸೌಹಾರ್ದತೆ ಬಗ್ಗೆ ಏನು ಸಂದೇಶ ಕೊಡ್ತಾ ಇದ್ದೀರಾ ಸರ್ ಇಲ್ಲಿನ ಯುವಕರಿಗೆ? ಅಲ್ಹಮ್ದುಲಿಲ್ಲಾ, ಬಹಳ ಮಹತ್ತರವಾದ, ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕಾದ ಒಂದು ಕಾರ್ಯಕ್ರಮ. ಬಹಳ ಖುಷಿಯಾಯಿತು. ಇಲ್ಲಿನ ಯುವಕರ ಈ ಉತ್ಸಾಹ, ಇವರ ಈ ಹುರುಪು ಮಾತ್ರ ಅಲ್ಲ, ಈ ಕಾರ್ಯಕ್ರಮವನ್ನು ಆಯೋಜಿಸಿದ ರೀತಿ ಎಲ್ಲವೂ ಅಚ್ಚುಕಟ್ಟಾಗಿತ್ತು. ಬಹಳ ಸಂತೋಷ ಆಯಿತು. ಇದು ಇಡೀ ರಾಜ್ಯಕ್ಕೆ ಪಸರಿಸಿ ಬರುವ ವರ್ಷಗಳಲ್ಲಿ ಇನ್ನೂ ನಮ್ಮ ಸಹೋದರ ಧರ್ಮೀಯರನ್ನ ಹೆಚ್ಚಾಗಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಇವಾಗ ಒಂದಷ್ಟು ಕಡೆಗಳಲ್ಲಿ ಯುವಕರು ಧರ್ಮಗಳ ನಡುವೆ, ಜಾತಿ ಧರ್ಮಗಳ ನಡುವೆ ಕಲಹಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಯುವಕರು ಸೌಹಾರ್ದತೆಯನ್ನು ಸಾರಿದ್ದಾರೆ. ಈ ಯುವಕರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ? ಖಂಡಿತವಾಗಿಯೂ ಈ ಯುವಕರು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಬಹಳ ಮಹತ್ತರವಾದ ಒಂದು ಈ ಸೌಹಾರ್ದತೆಯ ಒಂದು ಸಂಕೇತವಾಗಿ ಈ ಇಫ್ತಾರ್ ಆಯೋಜಿಸಿದ್ದಾರೆ. ಖಂಡಿತವಾಗಿಯೂ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಇದೇ ನಮ್ಮನ್ನು ಎಲ್ಲ ಮುಂದಿನ ಹಾದಿ ಮಾತ್ರ ಅಲ್ಲ, ಈ ಭಾರತ ದೇಶಕ್ಕೆ ಅನಿವಾರ್ಯವಾಗಿರುವುದು ಶಾಂತಿ ಮತ್ತು ಸೌಹಾರ್ದ, ಪ್ರೀತಿ, ವಿಶ್ವಾಸ. ಎಲ್ಲ ಧರ್ಮೀಯರು ಮಾನವೀಯ ಸಂಬಂಧಗಳನ್ನ ಬೆಳೆಸಿಕೊಂಡು ಒಂದು ಉತ್ತಮ ಕಾರ್ಯಕ್ರಮ, ಈ ಯುವಕರನ್ನು ಪ್ರಶಂಸಿಸಲೇಬೇಕು. ಇಡೀ ರಾಜ್ಯಕ್ಕೆ ಮಾದರಿಯಾದ ಕಾರ್ಯಕ್ರಮವನ್ನು ಇವರು ಆಯೋಜಿಸಿದ್ದಾರೆ. ಸಂತೋಷ ಆಯಿತು. ಧನ್ಯವಾದ ಸರ್. ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಶಾಫಿ ಪರ್ಪಂಜಾರ್ ಇದ್ದಾರೆ. ಕ್ರಿಕೆಟ್ ಜಗತ್ತಿನಲ್ಲೇ ವೀಕ್ಷಕ ವಿವರಣೆಗಾರರಾಗಿ ಹಲವಾರು ಪಂದ್ಯಗಳಲ್ಲಿ, ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ತಾಲೂಕುಗಳಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವಂತಹ ಒಬ್ಬ ವಾಗ್ಮಿ, ಒಬ್ಬ ವೀಕ್ಷಣೆ ವಿವರಗಾರ. ಇವರನ್ನು ಅರಿಯದವರು ಬಹಳ ವಿರಳ. ಇವರ ವಾಯ್ಸ್ ಎಲ್ಲೂ ಕೂಡ ಶಬ್ದ ಮಾಡ್ತಾ ಇರ್ತಾರೆ, ಪ್ರತಿಯೊಬ್ಬರ ಸ್ಟೇಟಸ್ನಲ್ಲಾಗಿರ್ಬೋದು, ಎಲ್ಲ ಕಡೆಯಲ್ಲೂ. ಸೊ ಇವತ್ತಿನ ಸೌಹಾರ್ದತೆ ಇಫ್ತಾರ್ ಕೂಟದಲ್ಲಿ ಇವರು ಕೂಡ ಭಾಗವಹಿಸಿದ್ದಾರೆ. ಸರ್, ಇವತ್ತಿನ ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದಿರಿ. ಈ ಒಂದು ಮಸೀದಿಯ ವಠಾರದಲ್ಲಿ ಎಲ್ಲಾ ಜಾತಿ ಧರ್ಮದವರು ಭಾಗವಹಿಸಿಕೊಂಡಿದ್ದಾರೆ. ಎಲ್ಲಾ ಜಾತಿ ಧರ್ಮದವರು ಒಟ್ಟುಗೂಡಿಕೊಂಡು ಭೋಜನ ಕಾರ್ಯಗಳನ್ನಾಗಿರ್ಬೋದು, ಇಫ್ತಾರ್ ಅನ್ನು ಮಾಡ್ತಾ ಇದ್ದಾರೆ. ಈ ಒಂದು ನೋಡಿಕೊಂಡು ನಿಮಗೆ ಏನು ಅನಿಸ್ತಾ ಇದೆ ಇದನ್ನು ನೋಡಿ? ಮೊದಲನೇದಾಗಿ ಧನ್ಯವಾದ ಅಜರ್ ಅವರೇ, ಒಂದು ತುಂಬಾ ಉತ್ತಮವಾದಂಥ ಒಂದು ಇಂಟ್ರಡಕ್ಷನ್ ಅನ್ನು ಮಾಡಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಏನಂತ ಹೇಳೋದಂದ್ರೆ, ಇದು ನಥಿಂಗ್ ಲೈಕ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಓಲ್ಡನ್ ಡೇಸ್. ಖಂಡಿತ ನಾವು ಹಳೆಯ ದಿವಸಗಳನ್ನ ಮೆಲುಕು ಹಾಕುವಂತ ಒಂದು ಪ್ರಯತ್ನ. ಹಳೆಯ ದಿವಸಗಳಲ್ಲಿ ನಾವು ಹೇಗಿದ್ದು ಅಂದ್ರೆ, ನಾವೆಲ್ಲರೂ ಕೂಡ ಹಿಂದೂ ಮುಸಲ್ಮಾನ್ ಎಲ್ಲರೂ ಕೂಡ ಒಟ್ಟಾಗಿ ಈ ರೀತಿ ಒಂದು ಕಾರ್ಯಕ್ರಮದಲ್ಲಿ ಬೆರೆತಾ ಇದ್ವಿ. ಆದ್ರೆ ಈಗಿನ ಕಾಲಘಟ್ಟಗಳಲ್ಲಿ ನೋಡಿರಬಹುದು, ರಾಜಕೀಯವಾಗಿ ಎಲ್ಲವೂ ಕೂಡ ಕಳೆದು ಹೋಗ್ತಿದೆ. ಜಾತಿಗಳ ನಡುವೆ ಕಚ್ಚಾಟಗಳು ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಎಲ್ಲ ಊರಿಗೂ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿಕೊಂಡಿರ್ತದೆ. ಸೊ ಇಲ್ಲಿ ಹಿಂದೂ ಮುಸಲ್ಮಾನರು ಬಂದಿದ್ದಾರೆ, ಕ್ರೈಸ್ತರಿದ್ದಾರೆ, ಎಲ್ಲರನ್ನ ಒಗ್ಗೂಡಿಸಿಕೊಂಡು ಒಂದು ಅದ್ದೂರಿಯಾದಂತಹ ಒಂದು ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ರೆ ನೋಡಿ, ಹಿಂದೂಗಳು ಮುಸಲ್ಮಾನರು ಎಲ್ಲರೂ ಕೂಡ ಒಟ್ಟಾಗಿ ಇಫ್ತಾರ್ ಕೂಟವನ್ನು ಇಲ್ಲಿ ಬಹಳಷ್ಟು ಅದ್ಭುತವಾಗಿ ವಿಜೃಂಭಣೆಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದು ಉತ್ತಮವಾದ ಕೆಲಸ, ಎಲ್ಲ ಊರುಗಳಿಗೆ ಒಂದು ಮಾದರಿಯಾಗುವಂತ ಒಂದು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇವಾಗ ಎಲ್ಲ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಕರಾವಳಿ ಭಾಗದಲ್ಲಾಗಿರ್ಬೋದು, ಒಂದಷ್ಟು ಕಡೆ ಜಾತಿ ಧರ್ಮಗಳ ನಡುವೆ ಕಾಲ ನಡೀತಾ ಇದೆ. ಆದ್ರೆ ನೀವು ಹೋಗುವಂತ ಫೀಲ್ಡ್ಗಳಲ್ಲಿ ಎಲ್ಲೂ ನೀವು ಇಷ್ಟರೊಳಗೆ ಜಾತಿ ಧರ್ಮಗಳು ಇರಲಿಕ್ಕಿಲ್ಲ. ಯಾಕಂದ್ರೆ ಕ್ರಿಕೆಟ್ ಜಗತ್ತಿನಲ್ಲಿ ಅಲ್ಲಿ ಯಾವುದೇ ಜಾತಿ ಧರ್ಮ ಆಗಿರ್ಬೋದು ನಿಮಗೆ ಕಾಣ್ತಾ ಇರಲ್ಲ. ಅಲ್ಲಿಯ ಒಂದು ಸೌಹಾರ್ದ ಮತ್ತು ಇಲ್ಲಿ ಅದು ಸೌಹಾರ್ದವಾಗಿ ನಿಮಗೆ ಏನು ಅನಿಸ್ತಾ ಇದೆ? ಖಂಡಿತ ನೀವು ಹೇಳಿದ್ದು 100% ಸತ್ಯ ಅಜರ್ ಅವರೇ. ನಾವು ಹೆಚ್ಚಾಗಿ ಹೋಗುವಂತದ್ದು ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು. ಸೊ ಅಲ್ಲಿ ಒಂದೇ ತಂಡದಲ್ಲಿ ಹಿಂದೂಗಳು ಇರ್ತಾರೆ, ಮುಸಲ್ಮಾನ್ ಇರ್ತಾರೆ. ಅವರ ಕೋಆರ್ಡಿನೇಷನ್, ಅವರ ಕಾಂಬಿನೇಷನ್ ಬಹಳಷ್ಟು ಅದ್ಭುತವಾಗಿರ್ತದೆ. ಸೊ ಅಲ್ಲಿ ನಾವು ಜಾತಿ ವಿಷಯ ಅಂತ ಹೇಳಿ ಬರೋದೇ ಇಲ್ಲ. ಸೊ ಕ್ರೀಡೆ ಅಂತ ಬಂದಾಗ ಅದು ಸೌಹಾರ್ದತೆಗಿರುವಂತ ಒಂದು ದೊಡ್ಡ ವೇದಿಕೆ. ಸೊ ಕ್ರೀಡೆಯಿಂದ ಹೊರಬಂದು ಒಂದು ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ವಿಶೇಷವಾಗಿ ಇಫ್ತಾರ್ ಅಂತ ಬಂದಾಗ ಅದು ಮುಸಲ್ಮಾನರ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂ ಸಹೋದರರು, ಕ್ರೈಸ್ತ ಸಹೋದರರು ಬಂದು ಭಾಗವಹಿಸುವಂತ ಹೇಳಿದ್ರೆ ಅದು ದೊಡ್ಡದೊಂದು ಸೌಹಾರ್ದತೆ. ನಿಜಕ್ಕೂ ಕೂಡ ಈ ರೀತಿ ಒಂದು ಸೌಹಾರ್ದತೆ ಒಂದು ಊರಿನಲ್ಲಿ ಹುಟ್ಟಿಕೊಳ್ಳುತ್ತಿದ್ರೆ ಖಂಡಿತ ಅದೊಂದು ತಾಲೂಕಿಗೆ ಮಾದರಿ ಆಗ್ತದೆ. ಒಂದು ತಾಲೂಕಿನಲ್ಲಿ ಈ ರೀತಿಯ ಸೌಹಾರ್ದತೆ ಬರ್ತದೆ ಅಂತ ಹೇಳಿದ್ರೆ ಅದು ಜಿಲ್ಲೆಗೆ ಮಾದರಿ ಆಗ್ತದೆ. ಜಾತಿಗಳ ನಡುವೆ ಒಂದು ಕಚ್ಚಾಟ ಬರುವಂತಹ ಕಾಲಘಟ್ಟಗಳಲ್ಲಿ ಈ ರೀತಿಯ ಸೌಹಾರ್ದತೆ ಬಂದದ್ದೇ ಆದರೆ ಖಂಡಿತ ನಾವು ಆ ರೀತಿಯ ಜಾತಿ ಗಲಭೆಯನ್ನ ಬದಿಗಿಟ್ಟು ಒಂದು ಸೌಹಾರ್ದತೆಯ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಒಟ್ಟಾಗುವಂತ ಒಂದು ಊರನ್ನ ನಾವು ಖಂಡಿತ ನಿರಂತರವಾಗಿ ನೋಡ್ತಾ ಬರಬಹುದು.
ಇವಾಗ ಒಂದಷ್ಟು ಕಡೆಗಳಲ್ಲಿ ಯುವಕರು ಗುಂಪು ಕಟ್ಟಿಕೊಂಡು ಜಾತಿ ಧರ್ಮ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಇಲ್ಲಿನ ಯುವಕರು ಏನು ಯೂತ್ ಫ್ರೆಂಡ್ಸ್ ಮೈದಾನಿ ಮೂಲ ಯುವಕರು ಅಂತ ಅದನ್ನೆಲ್ಲ ಬದಿಗಿಟ್ಟು ಅವ್ರು ಆ ತರ ಮಾಡ್ತಾ ಇದ್ದಾರೆ, ನಾವು ಈ ತರ ಮಾಡ್ತೇವೆ ಅಂತ ಹೇಳ್ಕೊಂಡು ಸೌಹಾರ್ದತೆಯನ್ನು ಸಾರಿದ್ದಾರೆ. ಏನೆಲ್ಲ ಕಷ್ಟಪಡ್ತೀರಿ ಇಲ್ಲಿನ ಯುವಕರ ಬಗ್ಗೆ? ಖಂಡಿತ ಇಲ್ಲಿ ಯುವಕರೊಂದು ಉತ್ತಮವಾದ ಒಂದು ಧ್ಯೇಯವಾಕ್ಯ ನೀವು ಒಂದು ವೇದಿಕೆಯಲ್ಲಿ ನೋಡಿದ್ರೆ, ಆ ದ್ವೇಷ ಅಳಿಯಲಿ ಶಾಂತಿ ಉಳಿಯಲಿ ಅಂತ ಹೇಳುವಂತ ಒಂದು ಧ್ಯೇಯವಾಕ್ಯವನ್ನು ವೇದಿಕೆಯ ಮುಂಭಾಗದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ, ನಂದು ಅತಿಥಿ ಒಬ್ಬರು ರಮೇಶ್ ಅಂತ ಹೇಳುವಂತ ಒಬ್ಬರು ಅತಿಥಿ ಕೂಡ ಒಂದು ಮಾತನ್ನು ಹೇಳಿದ್ರು. ಹನೀಫುಚ್ಚನ್ ಅವರ ಒಂದು ಆ ಕಾಲಘಟ್ಟದ ಒಂದು ನೆನಪುಗಳನ್ನು ಕೂಡ ನಮ್ಮ ಜೊತೆ ಇಟ್ಟುಕೊಂಡ್ರು. ಅಂದ್ರೆ ಈ ಊರು ನಿಜಕ್ಕೂ ಕೂಡ ಒಂದು ಸೌಹಾರ್ದತೆಗೆ ಮಾದರಿಯಾದಂತಹ ಊರು. ಆ ಒಂದು ಅಲ್ಲಿ ನಾವು ಅಂಗಡಿಯಲ್ಲಿ ಕೂಡ ನೋಡಿದ್ರೆ ಬಹುಶಃ ಎಲ್ಲ ಧರ್ಮದವರು ಕೂಡ ಒಟ್ಟಾಗಿ ಒಂದು ಕುಳಿತು ಮಾತಾಡುವಂತ ಒಂದು ಕಾಲಘಟ್ಟ ಕೂಡ. ಸೊ ಇಲ್ಲಿ ಸೌಹಾರ್ದತೆ ನಿರಂತರವಾಗಿ ಬಂದಿದೆ. ಅದನ್ನ ಮುಂದುವರಿಸಿಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನು ಇಲ್ಲಿ ಯುವಕರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇಲ್ಲಿಯ ಯುವಕರ ನಡುವೆ ಒಂದು ಉತ್ತಮವಾದ ಒಗ್ಗಟ್ಟಿದೆ. ಸೊ ಖಂಡಿತ ಇಲ್ಲಿ ಆ ಒಗ್ಗಟ್ಟನ್ನ ಮುಂದುವರಿಸುವಂತ ಒಂದು ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕವಾಗಿ ನಡೀತಾ ಇದೆ ಅಂತ ಹೇಳಿ ನಾನು ಬಹಳ ಇಚ್ಛೆ ಪಡ್ತಾ ಇದ್ದೇನೆ. ಈಗ ನೀವು ಇದೇ ಭಾಗದವರು, ಇದೇ ಭಾಗದಲ್ಲಿ ಹುಟ್ಟಿ ಬೆಳೆದಂತವರು, ನೀವು ಚಿಕ್ಕ ಇರುವಾಗ ನಿಮಗೆ ಹಿಂದೂ ಸಹೋದರ ಆಗಿರ್ಬೋದು, ಫ್ರೆಂಡ್ಸ್ ಗಳಿದ್ರು. ಅಂತಹ ಒಂದು ಆ ಬಾಂಧವ್ಯ ಇವತ್ತಿಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಊರಲ್ಲಿ ನಾಗರಿಕರಾಗಿರ್ಬೋದು, ಇಲ್ಲಿಗ ಸೌಹಾರ್ದ ಕಾಣ್ತಾ ಇದೆ. ನೀವು ಚಿಕ್ಕ ಇರುವಾಗ ನಿಮ್ಮ ಜೊತೆ ಇದ್ದಂತಹ ಹಿಂದೂ ಸಹೋದರರಾಗಿರ್ಬೋದು, ಕ್ರೈಸ್ತ ಮತದಾರರಾಗಿರ್ಬೋದು, ಇವತ್ತಿಗೂ ನಿಮ್ಮ ಜೊತೆ ಅದೇ ಬಾಂಧವ್ಯವನ್ನು ಎತ್ತಿಕೊಂಡು ಬಂದಿದ್ದಾರೆ ಹೇಗೆ? ಖಂಡಿತ ಸರ್ ಅವರು. ಯಾಕಂದ್ರೆ ನಮ್ಮ ಈ ಪರ್ಪುಂಜ ಮೈದಾನಿ ಮೇಲೆ ಕುಂಬ್ರಾ ಅನ್ನುವಂತ ಈ ಒಂದು ಊರು ನಿಜಕ್ಕೂ ಕೂಡ ಶಾಂತಿ ಸೌಹಾರ್ದತೆಗೆ ಹೆಚ್ಚಾಗಿ ಹೆಸರುವಾಸಿಯಾದಂತಹ ಊರು. ಯಾಕಂದ್ರೆ ಇಲ್ಲಿ ನಮಗೆ ಜಾತಿ ಗಲಭೆ ತುಂಬಾ ಕಡಿಮೆ. ಅಲ್ಹಮ್ದುಲಿಲ್ಲಾಹ್, ದೇವರಿಗೆ ನಾವು ಸ್ತುತಿಸಲೇಬೇಕು. ಯಾಕಂದ್ರೆ ಇಲ್ಲಿ ನಮ್ಮ ಜಾತಿ ಗಲಭೆ ತುಂಬಾ ಕಡಿಮೆ. ಇಲ್ಲಿ ನಾವು ಎಲ್ಲೇ ಹೋದ್ರು ಕೂಡ ಅಂದ್ರೆ ನಾವು ಜಾತಿ ವಿಷಯದಲ್ಲಿ ನಾವು ಸಿಕ್ಕಿಕೊಂಡವರಲ್ಲ, ಗಲಾಟೆ ಮಾಡಿದವರಲ್ಲ, ಗಲಭೆ ಸೃಷ್ಟಿಸಿದವರಲ್ಲ. ನಾವು ಎಲ್ಲರನ್ನ ಕೂಡ ಒಟ್ಟುಗೂಡಿಸುವಂತ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಅದು ನಮ್ಮೂರಾಗಿರ್ಬೋದು, ನಮ್ಮೂರು ಪರ್ಪುಂಜ ಅಲ್ಲಿ ಆಗಿರ್ಬೋದು, ಮೈದಾನಮೂಲ ಆಗಿರ್ಬೋದು, ಕುಂಬ್ರಾ ಆಗಿರ್ಬೋದು, ನಾವೆಲ್ಲರೂ ಕೂಡ ಒಟ್ಟಾಗಿ ನಿರಂತರವಾಗಿ ಎಲ್ಲರೊಂದಿಗೂ ಕೂಡ ಬೆರೆತು ಬಾಳಿದಂತವ್ರು. ಆ ನಿಟ್ಟಿನಲ್ಲಿ ಇಲ್ಲಿ ನಾವು ನೋಡಿದ್ರೆ ಎಲ್ಲರೂ ಯಾವುದೇ ಜಾತಿಯವರು ಸಿಕ್ಕಿದ್ರು ಕೂಡ ನಗುಮುಖದೊಂದಿಗೆ ನಮ್ಮನ್ನ ಕಾಣ್ತಾರೆ, ನಗುಮುಖದೊಂದಿಗೆ ಮಾತನಾಡಿಸ್ತಾರೆ. ಇಲ್ಲಿ ಹಲವರಿದ್ದಾರೆ, ಅವರು ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಎಲ್ಲರೂ ಕೂಡ ಸಿಕ್ಕಿದಾಗ ಪ್ರೀತಿಯಿಂದ ಮಾತನಾಡಿಸ್ತಾರೆ, ಪ್ರೀತಿಯಿಂದ ನಮ್ಮನ್ನು ಸ್ವಾಗತಿಸಿಕೊಳ್ತಾರೆ. ಸೊ ಅದು ಈ ನಾಡಿನ ವಿಶೇಷತೆ. ನಾವು ಒಂದು ಉತ್ತಮ ಸಹೋದರರಾಗಿ ಈ ಊರಿನಲ್ಲಿ ಬಾಳಿ ಬರ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಕೂಡ ಈ ಊರಿನಲ್ಲಿ ಇದೇ ರೀತಿಯ ಸೌಹಾರ್ದತೆ ನಿಲ್ಲಲಿ ಅನ್ನುವ ಒಂದು ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತೆ ಅದೇ ರೀತಿಯ ಸೌಹಾರ್ದತೆ ಮುಂದುವರಿಯಲಿ ಅಂತ ಆಶಯದೊಂದಿಗೆ ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತಿನ ಸೌಹಾರ್ದ ಕೂಟದಲ್ಲಿ ನಮ್ಮ ಜೊತೆ ಕೆಪಿಸಿಸಿಯ ಮೈನಾರಿಟಿಯ ಸಂಚಾಲಕರಾದಂತಹ ಇಸಾಕ್ ಸಾಲ್ಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಸರ್, ಇವತ್ತಿನ ಈ ಒಂದು ಸೌಹಾರ್ದತೆ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದೀರಿ. ಇಲ್ಲಿ ಈ ಒಂದು ಮಸೀದಿಯ ವಠಾರದಲ್ಲಿ ಎಲ್ಲರನ್ನು ನೀವು ಒಂದೇ ಗುಂಪಿನಲ್ಲಿ ನೋಡ್ತಾ ಇದ್ದೀರಿ, ಏನ್ ಅನಿಸ್ತಾ ಇದೆ ನಿಮಗೆ? ಬಹಳ ಸಂತೋಷ ಆಗಿದೆ. ಇಂಥ ಕಾರ್ಯಕ್ರಮಗಳು ಸಮಾಜದಲ್ಲಿ ನಡಿಬೇಕಾದಂಥ ಕಾರ್ಯಕ್ರಮ ಎಲ್ಲ ಕಡೆ ಆಗಬೇಕು. ಇದು ಆಗ ಸಮಾಜದಲ್ಲಿ ಒಂದು ಶಾಂತಿ ಸೌಹಾರ್ದ ಬರ್ತದೆ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ ಜನಗಳ ಮುಂದೆ ಇದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ ಇದು. ಸರ್, ಇವಾಗ ಒಂದಷ್ಟು ಕಡೆಗಳಲ್ಲಿ ಜಾತಿ ಧರ್ಮ ರಾಜ್ಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿನ ಯುವಕರು ಇವತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಿದ್ದಾರೆ. ಏನ್ ಹೇಳ್ತೀರಾ ಇಲ್ಲಿನ ಯುವಕರ ಬಗ್ಗೆ? ಇಲ್ಲಿನ ಯುವಕರು ಸಮಾಜದ ಎಲ್ಲ ಜನರೊಂದಿಗೆ ಬರುತ್ತಿದ್ದಾರೆ. ಇದೊಂದು ಒಳ್ಳೆಯ ಅವಕಾಶ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಏನು ಹೇಳಿದ್ದಾರೆ ಅದನ್ನೇ ಅವರು ಪಾಲನೆ ಮಾಡಿದ್ದಾರೆ. ಬೇರೆ ಹೇಳಬೇಕು ಅಂತ ಇಲ್ಲ. ಓಕೆ, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇವತ್ತಿನ ಈ ಒಂದು ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತಹ ಹನೀಫ್ ಪುಂಚತಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಎಲ್ಲರನ್ನು ಇಲ್ಲಿ ಒಂದೇ ಗುಂಪಿನಲ್ಲಿ ಕಾಣ್ತಾ ಇದ್ದೀರಾ, ಏನು ಅನಿಸ್ತಾ ಇದೆ ನಿಮಗೆ? ಈ ಒಂದು ಇಫ್ತಾರ್ ಕೂಟವನ್ನು ನೋಡಿದಾಗ ಏನು ಅನಿಸ್ತಾ ಇದೆ ನಿಮಗೆ? ನನಗೆ ಬಹಳ ಒಂದು ಸಂತೋಷ ಎನಿಸ್ತದೆ. ಯಾಕೆಂತ ಹೇಳಿದರೆ ಇಲ್ಲೆಲ್ಲ ಇರುವವರು ನನ್ನ ಸ್ನೇಹಿತರು. ನನಗೆ ಒಂದು 3-4 ದಿವಸದಿಂದ ನನಗೆ ಕರೆ ಮಾಡಿ ಇಲ್ಲಿಗೆ ಬರಬೇಕು ಅಂತೇಳಿ ನನ್ನ ಹತ್ರ ಹೇಳಿದರು. ಸಫೀಕ್ ಅವರು ಮತ್ತು ನಾಸಿರ್ ಮತ್ತು ಮೊಹಮ್ಮದ್, ತುಂಬ ಜನರು ನನ್ನ ಆತ್ಮೀಯರು ಇಲ್ಲಿ ಕರೆ ಮಾಡಿ ಇಲ್ಲಿ ಬರಬೇಕು ಅಂತ ಹೇಳಿದರು. ನಾನು ಮತ್ತು ಹೇಮನಾಥ್ ಶೆಟ್ಟಿ ಅವರು ಕೂಡ ಆಫೀಸಲ್ಲಿ ಇದ್ದೇವೆ ನಾವು. ಹಾಗೆ ಈ ಕಾರ್ಯಕ್ರಮಕ್ಕೆ ಹೋಗುವ ಅಂತ ಹೇಳುವಾಗ ಅವರು ಕೂಡ ಸಂತೋಷದಿಂದ ಬಂದರು ಈ ಕಾರ್ಯಕ್ರಮಕ್ಕೆ. ಅವರಿಗೆ ಕೂಡ ಭಾಳ ಒಂದು ಸಂತೋಷವಾಯಿತು. ಮತ್ತು ಇಲ್ಲಿ ನೋಡುವಾಗ, ಈ ಒಂದು ವಾತಾವರಣ ನೋಡುವಾಗ ನನಗೆ ಎಲ್ಲರೂ ಒಂದು ಒಗ್ಗಟ್ಟಾಗಿ ಇಲ್ಲಿ ಒಂದು ಈ ಸೇರಿರುವುದು ನನಗೆ ಅತ್ಯಂತ ಒಂದು ಸಂತೋಷದ ದಿವಸ. ಮತ್ತು ಈ ಒಂದು ಇಫ್ತಾರು ಕೂಟದಲ್ಲಿ ಜಾತಿ ಧರ್ಮ ಮತ್ತು ಮತವನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸೇರಿದ್ದಕ್ಕೆ ಈ ಭಾಗದ ಜನರಿಗೆ ನಾನು ಧನ್ಯವಾದ ತಿಳಿಸಲು ನಾನು ಇಷ್ಟಪಡ್ತೇನೆ. ಇವತ್ತಿನ ಈ ಒಂದು ಸೌಹಾರ್ದತೆ ಇಫ್ತಾರ್ ಕೂಟದಲ್ಲಿ ನಮ್ಮ ಜೊತೆ ಜಿಲ್ಲಾ ಯೂತ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಶೀರ್ ಪರ್ಲಾಡ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇಲ್ಲಿ ನೀವು ಕಾಣ್ತಾ ಇರ್ಬೋದು, ಹಿಂದೂ ಸಹೋದರರಿದ್ದಾರೆ, ಮುಸ್ಲಿಂ ಸಹೋದರರಿದ್ದಾರೆ, ಕ್ರೈಸ್ತ ಸಹೋದರರಿದೆ. ಇಲ್ಲಿ ಈ ಒಂದು ಮಸೀದಿಯ ವಠಾರದಲ್ಲಿ ಧರ್ಮ ಜಾತಿ ಪಂಗಡ ಯಾವುದು ಕಾಣ್ತಾ ಇಲ್ಲ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇವಾಗ ನೀವು ಭೋಜನ ಮಾಡ್ಕೊಂಡ್ರಿ, ಏನು ಅನಿಸ್ತಾ ಇದೆ ನಿಮಗೆ? ಇದು ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಒಂದು ಇಫ್ತಾರ್ ಕೂಟ ಬಹಳ ಸಮಾಜದಲ್ಲಿ ಒಂದು ಉತ್ತಮ ಸಂದೇಶವನ್ನು ನೀಡ್ತದೆ. ಯಾಕಂತ ಹೇಳಿದರೆ ಇವತ್ತು ನಾವು ಜಾತಿ ಧರ್ಮದ ಮಧ್ಯೆ ಇವತ್ತು ವಿಷಬೀಜವನ್ನು ಬಿತ್ತಿ ಸಮಾಜವನ್ನು ಒಡೆಯುವಂಥ ಸಮಾಜ ಘಾತು ಕರಗಿದೊಂದು ಸೌಹಾರ್ದತೆಯ ಸಂದೇಶವನ್ನು ಇವತ್ತು ನಮ್ಮ
ಅಡ್ಕದ ಇವತ್ತು ಈ ಏನು ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ದಾರೆ ಯೂತ್ ಫ್ರೆಂಡ್ಸ್ ಮೈದಾನಿ ಮೂಲ ಇದರ ಪದಾಧಿಕಾರಿಗಳು ಒಂದು ಉತ್ತಮ ಸಂದೇಶವನ್ನು ನೀಡಿದ್ದಾರೆ. ಸರಿ, ಏನು ಹೇಳ್ತೀರಾ ಇಲ್ಲಿನ ಯುವಕರು ಈ ಒಂದು ಸೌಹಾರ್ದತೆಯನ್ನು ಸಾರಿದ್ದಾರೆ? ಯಾಕಂದ್ರೆ ಒಂದಷ್ಟು ಕಡೆಗಳಲ್ಲಿ, ಒಂದಷ್ಟು ನಾಡಿನಲ್ಲಿ, ತಾಲೂಕಿನಲ್ಲಿ ಆಗಿರ್ಬೋದು, ಇವಾಗ ರಾಜ್ಯಕ್ಕೋಸ್ಕರ ಜಾತಿ ಮತ ಧರ್ಮ ಅಂತ ಇಲ್ಲಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ನೆತ್ತರನ್ನು ಹರಿಸಿದಂತಹ ಸಂಘಟ ಇದು ಕೂಡ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ, ಪುತ್ತೂರು ತಾಲೂಕಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಇವತ್ತು ಸೌಹಾರ್ದತೆ ಇಫ್ತಾರ್ ಕೂಟ ನಡೀತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇದು ನಿರಂತರವಾಗಿ ಇಂಥ ಇಫ್ತಾರ್ ಕೂಟಗಳು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲ ಜಾತಿಯವರನ್ನು ಸೇರಿಕೊಂಡು ನಾವು ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ, ರಾಷ್ಟ್ರದಾದ್ಯಂತ ಇಂಥ ಕಾರ್ಯಕ್ರಮಗಳು ಜಾಸ್ತಿ ನಡೆದರೆ ಇಲ್ಲಿರುವಂಥ ಏನು ಕೋಮುವಾದದ ಒಂದು ರೋಗ ಇವತ್ತು ನಮ್ಮ ದೇಶದಲ್ಲಿದೆ, ಅದಕ್ಕೆ ಒಂದು ಮದ್ದು ಅಂತ ಹೇಳ್ಬೋದು. ಇಂಥ ಒಂದು ಕಾರ್ಯಕ್ರಮಗಳು ಕೋಮುವಾದಿಗಳಿಗೆ ಅಥವಾ ಸಮಾಜವನ್ನು ಒಡೆಯುವಂಥ ಸಮಾಜಘಾತುಕರಿಗೆ ಇಂಥ ಕಾರ್ಯಕ್ರಮಗಳಿಂದ ಪ್ರತ್ಯುತ್ತರ ನೀಡಬಹುದು ಅಂತ ಹೇಳ್ತೇನೆ ನಾನು. ಹೊಡೆದಾಟ ಅಥವಾ ನೆತ್ತರೆ ಹರಿಸುವುದಕ್ಕಿಂತ ಸೌಹಾರ್ದತೆಯ ಸಂದೇಶವೇ ಅದಕ್ಕೆ ಒಂದು ಮದ್ದು ಅಂತ ಸಮಾಜದಲ್ಲಿ ಒಳ್ಳೆಯ ಒಂದು ವಿಚಾರ ಅಂತ ಹೇಳ್ತೇನೆ. ಸರ್, ಇವಾಗ ನೀವು ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಿ. ಇಲ್ಲಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಇಲ್ಲಿನ ಯುವಕರಿಗೆ ಅವರನ್ನು ಮೊದಲಾಗಿ ನಾನು ಪ್ರಶಂಸಿಸ್ತೇನೆ. ಯಾಕಂತ ಹೇಳಿದರೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಉಪವಾಸ ಅಂತ ಹೇಳಿದರೆ ಇವತ್ತಿನ ಸಂದರ್ಭದಲ್ಲಿ ಬಹಳ ಕಠಿಣವಾದ ಉಪವಾಸವನ್ನು ನಾವು ಇವತ್ತು 25ನೇ ಉಪವಾಸವನ್ನು ನಾವು ಕಳೆದಿದ್ದೇವೆ. ಹಾಗಿರುವಾಗ ಇಂಥ ಕಾರ್ಯಕ್ರಮವನ್ನು ಜೋಡಿಸಲಿಕ್ಕೆ ಹಲವಾರು ಇದರ ಅವಶ್ಯಕತೆ ಇದೆ, ಹಣದ ಅವಶ್ಯಕತೆ ಇರುತ್ತದೆ. ಅದನ್ನು ಎಲ್ಲರನ್ನು ಸೇರಿಸುವಂಥ ಇದನ್ನೆಲ್ಲ ಮಾಡಿದಂಥ ಯುವಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ. ಇನ್ನು ಮುಂದೆಯೂ ಕೂಡ ನೀವು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡಿ ನಿಮ್ಮ ಜೊತೆ ನಾವು ಕೂಡ ಇರ್ತೇವೆ ಅಂತ ಹೇಳ್ತೇನೆ. ಒಂದು ಇಫ್ತಾರ್ ಕೂಟದಲ್ಲಿ ಇದೇ ಊರಿನ ಧರ್ಮಗುರುಗಳಾದಂತಹ ಇಫ್ತಾರ್ ಹಾಶಿಮಿ ಅವರು ಇದ್ದಾರೆ ನಮ್ಮ ಜೊತೆ. ಇವತ್ತಿನ ಈ ಒಂದು ಇಫ್ತಾರ್ ಕೂಟದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೋಡೋಣ. ಸರ್, ಇವತ್ತಿನ ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದೀರಿ, ಎಲ್ಲ ಜನರನ್ನು ನೀವು ಒಂದೇ ವೇದಿಕೆಯಲ್ಲಿ ಕಾಣ್ತಾ ഇದ್ದೀರಿ. സോ ಏನು ಹೇಳಕ್ಕೆ ഇഷ്ടപ്പെടുത്തീരാ? അൽഹംദുലില്ലാ, നല്ല റാഹത്തായ ഒരു സദസ്സാണ്. ഇത്രത്തോളം ഈ നാട്ടിൽ ഇങ്ങനത്തെ ഒരു പരിപാടി നടന്നിട്ടില്ല. ഇത് ഫസ്റ്റ് തന്നെ ഇങ്ങനെ ഒരു പരിപാടി ഇവിടെ നടക്കുന്നത്. അതുവരെ നോമ്പുത്തറായിട്ട് അതുപോലെ നല്ല ഒരു സ്റ്റേജിലൊക്കെ കണ്ട് തന്നെ എല്ലാവരും ഉണ്ട്. എല്ലാവരും ഒരുമിച്ച് കൂടിയിട്ട് ഒരു സ്റ്റേജ് പ്രോഗ്രാമാണ് ഇവിടെ നടന്നത്. അൽഹംദുലില്ലാ, ഇതൊക്കെ നമ്മളെ നാട്ടിലാകുമ്പോൾ നമ്മളൊരു ഇസ്സത്ത് തന്നെ. അതൊക്കെ കാണാനും അതൊക്കെ നോക്കാനൊക്കെ പറ്റിയത് വലിയൊരു അഭിമാനമാണ്. അൽഹംദുലില്ലാ. ഇപ്പോൾ ഓരോ നാട്ടിലും പള്ളിയിലായിരിക്കും, അമ്പലത്തിലായിരിക്കും വേറെ മതസ്ഥക്കാരന് കയറാൻ പറ്റാത്തൊരു സംഭവമാണ്. എന്നുള്ള ഈ സമയത്ത് ഈ ഒരു പള്ളിയുടെ മുറ്റത്തിൽ എല്ലാ മതക്കാരും ഒന്നിച്ചിരിക്കുകയാണ്. അപ്പോൾ എന്താ പറയാൻ ഉദ്ദേശിക്കുന്നത്? അൽഹംദുലില്ലാ, അതിനുവേണ്ടി നമ്മുടെ പള്ളി കമ്മിറ്റിക്കാർ അതിനുവേണ്ടി സ്ഥലമൊരുക്കി കൊടുത്തു. ചോദിച്ചപ്പോഴൊക്കെ നല്ല നിരക്കാണ് സപ്പോർട്ട് ചെയ്തത്. അപ്പോൾ എല്ലാവിധ ആശംസകൾ അവർക്ക് ആദ്യം തന്നെ അറിയിക്കുകയാണ്. അപ്പോൾ എല്ലാ നിലക്കുള്ള സപ്പോർട്ട്, ഇവിടുത്തെ എല്ലാ നിലക്കുള്ള സപ്പോർട്ട്, ഈ നാട്ടുകാർക്ക് എല്ലാ നിലക്കുള്ള സപ്പോർട്ട് പള്ളിയുമായിട്ട് ബന്ധം ഉണ്ട് എന്നതിൽ അറിയിക്കുകയാണ്. എന്ത് പറയുന്നു ഉദ്ദേശിക്കുന്നു ഉസ്താദ്? എന്ന് വെച്ചാൽ ഇവിടുത്തെ ചെറുപ്പക്കാർക്ക് എന്താണ് ഉസ്താദ് പറയാൻ ഉദ്ദേശിക്കുന്നത്? അൽഹംദുലില്ലാ, ഇവിടുത്തെ ചെറുപ്പക്കാരെന്ന് പറഞ്ഞാൽ എല്ലാ നിലക്കുള്ള വലിയ സഹകാരിയാണ് എല്ലാവരുടെ പ്രശ്നത്തിനും. പക്ഷെ പ്രത്യേകിച്ചിട്ട് ഇപ്പോൾ യൂത്ത് ഫ്രണ്ട്സ് എന്ന് പറഞ്ഞത് കുറേ ആൾക്കാരൊക്കെയുള്ള ഒരു ഇതാണ്. അപ്പോൾ അവരൊക്കെ നമ്മൾക്ക് എല്ലാവർക്കും നല്ല സഹായമാണ് ഇവിടെ ചെയ്തുകൊണ്ടിരിക്കുന്നത്. പക്ഷേ അതിന് മുന്നോട്ട് നല്ല സഹായം ചെയ്യുമെന്ന് പ്രതീക്ഷിക്കുന്നു. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಈ ಒಂದು ಇಫ್ತಾರ್ ಕೂಟದ ಕೊನೆಯ ಹಂತದಲ್ಲಿದೆ ನಾವು. ಇವತ್ತಿನ ಈ ಒಂದು ಸೌಹಾರ್ದತೆ ಇಫ್ತಾರ್ ಕೂಟದಲ್ಲಿ ನಮ್ಮ ಜೊತೆ ನವೀನ್ ರೈ ಇದ್ದಾರೆ, ಅದೇ ರೀತಿ ಗಗನ್ ಬಣ್ಣೂರ್ ಅವರಿದ್ದಾರೆ, ಅದೇ ರೀತಿ ಶರೀಫ್ ಬಲ್ನಾಡ್ ಅವರಿದ್ದಾರೆ. ಸೊ ಇವತ್ತಿನ ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದಂತಹ ಇವರ ಅಭಿಪ್ರಾಯವನ್ನು ಕೇಳೋಣ. ಸರ್, ಇವತ್ತಿನ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದೀರಾ, ಏನ್ ಅನಿಸ್ತಾ ಇದೆ? ಅಂದ್ರೆ ಒಂದೇ ಅಂಗಳದಲ್ಲಿ ಎಲ್ಲ ಜಾತಿ ಧರ್ಮದವರು ನೋಡಿದ್ದೀರಾ, ಏನ್ ಅನಿಸ್ತಾ ಇದೆ ನಿಮಗೆ? ಮೊದಲನೇದಾಗಿ ನಾವು ಯೂತ್ ಫ್ರೆಂಡ್ಸ್ ಮೈದಾನಿ ಮೂಲೆ ಇವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂತ ಹೇಳಿದರೆ ಇಲ್ಲಿ ಸರ್ವ ಜಾತಿ ಧರ್ಮದವರನ್ನು ಸೇರಿಸಿ ಒಳ್ಳೆಯ ಒಂದು ಈಗ ಸಮಾಜಕ್ಕೆ ಪೂರಕವಾದಂಥ ಒಂದು ಕೆಲಸವನ್ನು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದಕ್ಕೆ ನಿಜಕ್ಕೂ ಇದು ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಈಗ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ನೀವು ಹಲವಾರು ಕಡೆ ನೋಡ್ತಾ ಇದ್ದೀರಿ. ಯಾಕೆಂತ ಹೇಳಿದರೆ ಒಂದು ಜಾತಿಗೆ ಮಾತ್ರ, ಧರ್ಮಕ್ಕೆ ಮಾತ್ರ ಸೀಮಿತ ಅಂತ, ಅದು ಆಗಬಾರ್ದು. ಅದು ಇವತ್ತು ಇಲ್ಲಿಗೆ ಅದೊಂದು ಹೊಸ ಅಧ್ಯಾಯ ಮಾಡಬಹುದಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಇಲ್ಲಿ ಸರ್ವ ಜಾತಿ ಧರ್ಮದವರನ್ನು ಸೇರಿಸಿಕೊಂಡು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನೀವು ನೋಡಿ, ಇದು ನಮ್ಮ ನವೀನ್ ರೈ ಅವರು, ಗಗನ್ ರವರು, ನಾವು ಒಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಮುಂದಕ್ಕೂ ಕೂಡ ಇದೊಂದು ಸಮಾಜಕ್ಕೆ ಪೂರಕವಾದ ಒಂದು
ಒಂದು ಭರವಸೆ ಆಗಿರ್ಬೇಕಂತ ನಾನು ಹೇಳ್ತಾ ಇದ್ದೇನೆ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಯುವಕರು ಜಾತಿ ಧರ್ಮ ಅಂತ ಹೇಳಿ ಬಡಿದಾಡಿಕೊಳ್ತಾ ಇದ್ದಾರೆ. ಅಂತಹ ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಯೂತ್ ಫ್ರೆಂಡ್ಸ್ನವರು ಬಂಧುತ್ವ ಕಾರ್ಯಕ್ರಮ ಮತ್ತು ಸೌಹಾರ್ದತೆ ಇಫ್ತಾರ್ ಕೂಟವನ್ನು ಇಟ್ಕೊಂಡಿದ್ದಾರೆ. ಸೊ ಇದರ ಬಗ್ಗೆ ಏನೆಲ್ಲಕ್ಕೆ ಇಷ್ಟಪಡ್ತಾರೆ, ಅಂದ್ರೆ ಯುವಕರು ಈ ಒಂದು ಕಾರ್ಯದ ಬಗ್ಗೆ ಏನಾಗಕ್ಕೆ ಇಷ್ಟಪಡ್ತಾರೆ? ನೋಡಿ, ಇದೊಂದು ಬಂಧುತ್ವ ಕಾರ್ಯಕ್ರಮ ಮಾಡಿದ್ದಾರೆ. ಈಗ ಇಲ್ಲಿ ಹಲವಾರು ಧರ್ಮದ ಒಂದು ಸಹೋದರರನ್ನು ಈ ವೇದಿಕೆಗೆ ಕರೆದಿದ್ದಾರೆ. ನಿಜವಾಗಿ ನಾವು ಒಂದೇ ವೇದಿಕೆಯಲ್ಲಿ ನಾವು ಇವತ್ತು ಇಫ್ತಾರ್ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಿಜಕ್ಕೂ ಇದೊಂದು ಸಂತದ ವಿಷಯ ಅಂತ ಹೇಳ್ಬೋದು. ಮುಂದೆ ಕೂಡ ಒಂದು ಸಮಾಜದಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯಲಿ ಎಂದು ಹೇಳ್ತಾ ಇದ್ದೇನೆ. ಮತ್ತು ಇಂಥ ಒಂದು ಸಂಘಟನೆಯ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಮಾದರಿಯಾಗಲಿ ಎಂದು ನಾನು ಹೇಳ್ತಾ ಇದ್ದೇನೆ. ಈಗ ನಿಮ್ಮ ಪುತ್ತೂರು ತಾಲೂಕಿನಲ್ಲಿ ಒಂದಷ್ಟು ವರ್ಷಗಳ ಮುಂಚೆ ಆಗಿರ್ಬೋದು, ಒಂದಷ್ಟು ದಿನಗಳ ಮುಂಚೆ ಆಗಿರ್ಬೋದು, ಹಲವು ದೇವಸ್ಥಾನಗಳಿಗೆ ಮುಸ್ಲಿಮರಿಗೆ ಪ್ರವೇಶವಿರಲಿಲ್ಲ, ಹಲವು ದೇವಸ್ಥಾನಗಳ ಅಂಗಳಕ್ಕೆ ಮುಸ್ಲಿಮರಿಗೆ ಪ್ರವೇಶವಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು ಈ ಒಂದು ಮಸೀದಿಯ ವಠಾರದಲ್ಲಿ ಎಲ್ಲಾ ಜಾತಿ ಧರ್ಮದವರು ಒಟ್ಟಾಗಿ ಸೇರ್ಕೊಂಡಿದ್ದೀರಾ, ಏನೆಲ್ಲಕ್ಕೆ ಇಷ್ಟಪಡ್ತೀರಾ? ಇದು ಒಂದು ಸಮಾಜಕ್ಕೆ ಮಾದರಿಯಾಗಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿಂದಲೇ ಒಂದು ಸೌಹಾರ್ದತೆ ಮೇಲೆ ಬರಲಿ, ಒಂದು ಎಲ್ಲರಿಗೆ ಒಂದು ಮನವರಿಕೆಯಾಗಲಿ. ಇಂಥ ಕಾರ್ಯಕ್ರಮಗಳು ಪುತ್ತೂರಿನ ಎಲ್ಲ ಯಾವ ಮಂದಿರ ಆಗಲಿ, ದೇವಸ್ಥಾನಗಳಾಗಲಿ, ಚರ್ಚ್ಗಳಾಗಲಿ, ಮಸೀದಿಗಳಾಗಲಿ ಮೊನ್ನೆ ಸುಮಾರು ಕಡೆ ನಾವು ನೋಡಿದ್ದೇವೆ. ಲಾಸ್ಟ್ ಟೈಮ್ ಮಲಕ್ಕೆ ಮಜಲಲ್ಲಿ ಒಂದು ಸೌಹಾರ್ದ ಇಫ್ತಾರ್ ಕೂಟ ಮಾಡಿದ್ದಾರೆ. ನಿಜಕ್ಕೂ ಅದೊಂದು ಸಂತೋಷ ವಿಷಯ ಅಲ್ಲ ನಮಗೆ? ಅದೊಂದು ಸಹೋದರತ್ವ ಅದು ಒಳ್ಳೆಯದಲ್ಲ ನಮ್ಮ ಇದಕ್ಕೆ. ಭಾರತ ಅಂತ ಹೇಳುವುದು ಎಲ್ಲ ಜಾತಿ ಧರ್ಮದವರನ್ನು ಸೇರಿಸಿ ಹೋಗುವಂಥ ಒಂದು ರಾಷ್ಟ್ರ ಅಲ್ಲ, ಅದು ಚಂದವಾಗಿರಲಿ ಅಂತ ನಾನು ಈಗ ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನೀವೇನಕ್ಕೆ ಇಷ್ಟಪಡ್ತೀರಾ? ಇವತ್ತು ಮುಸ್ಲಿಂ ಸಹೋದರರ ಜೊತೆ ಕೂತ್ಕೊಂಡು ನೀವು ಕೂಡ ಭೋಜನ ಮಾಡಿದ್ದೀರಾ, ಇಫ್ತಾರ್ ಕೂಟವನ್ನು ಕೂಡ ಮುಗಿಸಿದ್ದೀರಾ, ಏನೆಲ್ಲಕ್ಕೆ ಇಷ್ಟಪಡ್ತಿದ್ದೀರಾ? ಇವತ್ತು ಮೊಟ್ಟ ಮೊದಲನೇದಾಗಿ ನಾನು ಯೂತ್ ಫ್ರೆಂಡ್ಸ್ ಮೈದಾನ ಮೂಲೆಯವರಿಗೆ ಪ್ರಥಮವಾಗಿ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಇವತ್ತೊಂದು ಒಳ್ಳೆಯ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಯಾಕೆಂದರೆ ಎಲ್ಲ ಧರ್ಮದವರು ಒಂದೇ ಒಂದು ಚಪ್ಪರದ ಅಡಿಯಲ್ಲಿ ಒಂದು ಇವತ್ತು ಕೂತ್ಕೊಂಡು ಒಂದು ಏನು ಈ ಇಸ್ಲಾಂ ಧರ್ಮದ ಏನು ಉಪವಾಸ ಕಾರ್ಯಕ್ರಮ ಉಂಟು ಅದರ ಒಂದು ಇಫ್ತಾರ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆಯಾಗಿ ಅಣ್ಣ ತಮ್ಮಂದಿರಾಗಿ ಇವತ್ತು ಇದು ಉಪವಾಸ ಕಾರ್ಯಕ್ರಮವನ್ನು ಬಿಡುವ ಕಾರ್ಯಕ್ರಮ ನಾವೆಲ್ಲರೂ ಸೇರ್ಕೊಂಡಿದ್ದೇವೆ. ಯಾಕೆಂದರೆ ಇತ್ತೀಚಿನ ಕಾಲದಲ್ಲಿ ಈ ಮತ ಬ್ಯಾಂಕಿಗೆ ಬೇಕಾಗಿ ಈ ನಮ್ಮ ಏನು ಕೋಮು ಸಾಮರಸ್ಯವನ್ನು ಕದಡುವಂತ ಮತ್ತೆ ಈ ಯುವಕರನ್ನು ಮನಸ್ಸನ್ನು ಹಾಳು ಮಾಡುವಂತ ಕೆಲಸ ಆಗ್ತಿದೆ. ಯಾಕೆಂದ್ರೆ ಅದು ಮತ ಬ್ಯಾಂಕಿಗಾಗಿ ಮಾತ್ರ. ಈ ಹಿಂದೆ ಯಾವ ರೀತಿ ಆಗ್ತಾ ಇಲ್ಲ ಇತ್ತು. ಯಾಕೆಂದ್ರೆ ನಮ್ಮ ಹಿರಿಯರು, ನಮ್ಮ ಅಜ್ಜಂದಿರು ಎಲ್ಲ ಹಿಂದೂ ಧರ್ಮದವರಾಗ್ಲಿ, ಮುಸ್ಲಿಂ ಧರ್ಮದವರಾಗ್ಲಿ, ಕ್ರೈಸ್ತ ಧರ್ಮದವರಾಗ್ಲಿ ಒಗ್ಗಟ್ಟಿನಲ್ಲಿದ್ದರು. ಯಾಕೆಂದ್ರೆ ನಾನು ಈ ಉದಾಹರಣೆ ಕೊಡ್ತೇನೆ. ನಮ್ಮ ಮಂಜೇಶ್ವರದಲ್ಲಿ ಮಂಜೇಶ್ವರ ನಾಯರ್ ಅಂತ ಹೇಳುವ ಒಂದು ದೇವಸ್ಥಾನ ಉಂಟು. ಅಲ್ಲಿ ದೇವಸ್ಥಾನದಲ್ಲಿ ಜಾತ್ರೆ ನಡಿಬೇಕಾದ್ರೆ ಅಲ್ಲಿಯ ಹತ್ತಿರದ ಮಸೀದಿಯಿಂದ ಗುರುಗಳು ಬಂದು ಅವರಿಗೆ ಗೌರವ ಸಲ್ಲಿಸಿದ ಮೇಲೆ ಅಲ್ಲಿ ಜಾತ್ರೆ ನಡೀತದೆ. ಮತ್ತೆ ನಮ್ದು ಕಂದಾವರ ಅಂತ ಉಂಟು, ಅಲ್ಲಿ ಸಹ ಇದೇ ರೀತಿಯಲ್ಲಿ ಮಸೀದಿಗೆ ಪ್ರಥಮ ಗೌರವ ಕೊಟ್ಟು ಅಲ್ಲಿಯ ಜಾತ್ರೆ ನಡೀತದೆ. ಮತ್ತೆ ನಮ್ಮ ಅಮ್ಟಾಡಿ ಅಂತ ಹೇಳುವ ಅಲ್ಲಿ ಒಂದು ಚರ್ಚ್ ಉಂಟು. ಅಲ್ಲಿ ಅಮ್ಟಾಡಿ ಚರ್ಚ್ ಅನ್ನು ಒಬ್ಬ ಕ್ರೈಸ್ತ ಧರ್ಮದವರು ಕಟ್ಟಿಸಿದ್ದು ಆ ದೇವಸ್ಥಾನವನ್ನು. ಇನ್ನು ಹಲವು ಉದಾಹರಣೆ ಉಂಟು. ನಮ್ಮ ಬಪ್ಪನಾಡು ದೇವಸ್ಥಾನವನ್ನೇ ನಮ್ಮ ಬಪ್ಪ ಬೇರೆ ಅಂತ ಹೇಳುವ ಒಂದು ಇಸ್ಲಾಂ ಸಮುದಾಯದವರು ಕಟ್ಟಿಸಿದ್ದು. ಅದು ಅಲ್ಲಿಯ ಈ ಇತಿಹಾಸ ಉಂಟು ನಮ್ಮ ಯಾವುದು ಬಪ್ಪನಾಡು ದೇವಸ್ಥಾನದಲ್ಲಿ. ಹೀಗೆ ಈ ಹಿಂದೆ ನಮ್ಮ ಹಿರಿಯರ ಕಾಲದಲ್ಲಿ ಎಲ್ಲರೂ ಸಹೋದರತ್ವದಲ್ಲಿ ಅಣ್ಣ ತಮ್ಮಂದಿರಾಗಿರಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳುವ ಮತ ಬ್ಯಾಂಕಿಗೋಸ್ಕರ ಅದನ್ನು ಒಂದು ಕಾರಣವಾಗಿ ಇಟ್ಟುಕೊಂಡು ನಮ್ಮ ಹಿಂದಿನ ಯುವಕರಲ್ಲಿ ಕೋಮು ಭಾವನೆಯನ್ನು ತುಂಬಿಸಿ ನಮ್ಮ ಯುವಕರನ್ನು ಧರ್ಮಗಳ ಒಂದು ಕಂದಕವನ್ನು ಸೃಷ್ಟಿ ದೂರ ಮಾಡುವ ಕೆಲಸ ಆಗ್ತಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಆಗ್ಲಿಕ್ಕೆ ಬಾರದು. ನಾವೆಲ್ಲರೂ ಒಂದೇ ಅಣ್ಣ ತಮ್ಮಂದಿರು, ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ದೇವರ ಮಕ್ಕಳು ಎನ್ನುವ ನಿಟ್ಟಿನಲ್ಲಿ, ನಾವೆಲ್ಲರೂ ಒಂದೇ ಭಾವನೆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ವರ್ಷಗಳು ನಡೀತಾ ಇರಬೇಕು. ಎಲ್ಲ ಧರ್ಮದವರನ್ನು ಒಗ್ಗಟ್ಟಿಗೆ ಸೇರಿಸಿಕೊಂಡು ಇಂಥ ಕಾರ್ಯಕ್ರಮ ನಡೆದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ಒಂದು ಸಾಮರಸ್ಯದಿಂದ ಕೂಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನೀವು ಹೇಳ್ತಾ ಇರೋದು ಎಲ್ಲ ಕಡೆ ಸೌಹಾರ್ದತೆ ಇದೆ, ಆದ್ರೆ ಇದನ್ನು ರಾಜಕೀಯ ನೇತಾರರು, ರಾಜಕೀಯ ನಾಯಕರು ಮತ ಬ್ಯಾಂಕಿಗಾಗಿ ಇದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಓಕೆ, ಈ ಒಂದು ನೆಲದಲ್ಲಿ ನಿಂತ್ಕೊಂಡು ಈ ಯುವಕರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಾ? ನಾನು ಹೇಳುವುದೇನೆಂದ್ರೆ ಈ ಎಲ್ಲರೂ ಯುವಕರು ಈಗ ಹೆಚ್ಚಿನ ಇದರಲ್ಲಿ ಯುವಕರ ಮನಸ್ಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮತ ಬ್ಯಾಂಕಿಗೆ ಬೇಕಾಗಿ ಯುವಕರನ್ನು ಒಂದು ಕೆರಳಿಸುವಂತ ಕಾರ್ಯಕ್ರಮ ಆಗ್ತಿದೆ. ಇದಕ್ಕೆ ಎಲ್ಲ ಯುವಕರು, ಎಲ್ಲ ಧರ್ಮದ ಯುವಕರಿಗೆ ನಾನು ಹೇಳುವುದೇನೆಂದ್ರೆ ಈಗಿನ ಹಿರಿಯರು ಏನು ಇದರ ಬಗ್ಗೆ ತಲೆಕೊಡಿಸಿಲ್ಲ. ಈಗ ಯುವಕರಲ್ಲಿ ಒಂದು
ಧರ್ಮಗಳ ಬಗ್ಗೆ ವಿಷ ಬೀಜವನ್ನು ಬಿತ್ತಿ ಅವರನ್ನು ಕೆರಳಿಸುವಂಥ ಕಾರ್ಯಕ್ರಮ ಆಗ್ತಿದೆ. ಅದಕ್ಕೆ ಯಾರು ಎಲ್ಲ ಧರ್ಮದವರು ಕಿವಿಗೊಡದೆ ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಅಣ್ಣ ತಮ್ಮಂದಿರು, ನಮ್ಮೆಲ್ಲರ ರಕ್ತ ಒಂದೇ ರಕ್ತ ಅಂತ ಹೇಳುವ ನಿಟ್ಟಿನಲ್ಲಿ ಎಲ್ಲರೂ ಒಂದು ಪರಸ್ಪರ ಬಾಂಧವ್ಯದಲ್ಲಿದ್ದರೆ ಖಂಡಿತವಾಗ್ಲೂ ಭಾರತ ಒಂದು ಒಳ್ಳೆ ಸೋದರತ್ವದ ಭಾವನೆಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಉಂಟು. ಕೇಳಿದ್ರೆ ವೀಕ್ಷಕರೇ, ನವೀನ್ ರೈ ಹೇಳಿದಂತೆ ಇಲ್ಲಿ ಎಲ್ಲೂ ಕೂಡ ಸೌಹಾರ್ದತೆ ಬ್ರೇಕ್ ಆಗಿಲ್ಲ, ಎಲ್ಲ ಕಡೆ ಕೂಡ ಸೌಹಾರ್ದತೆ ಇದೆ. ಆದರೆ ಅದನ್ನು ಇವತ್ತಿನ ರಾಜಕೀಯ ನೇತರಾಗಿರ್ಬೋದು, ರಾಜಕೀಯ ನಾಯಕರಾಗಿರ್ಬೋದು, ತಮ್ಮ ಗೆಲುವಿಗೋಸ್ಕರ ತಮ್ಮ ಜಾತಿ ಧರ್ಮಗಳ ನಡುವೆ ಕಲಹಗಳನ್ನುಂಟು ಮಾಡಿಕೊಂಡು ತಮ್ಮ ಓಟಿಗೋಸ್ಕರ ಇಲ್ಲಿನ ಯುವಕರನ್ನು ಈ ರೀತಿಯಾಗಿ ಮಾರ್ಪಡಿಸಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ದ್ವೇಷ ಅಲಿಯಲಿ, ಶಾಂತಿ ಅರಳಲಿ, ಪ್ರೀತಿ ಉಳಿಯಲಿ, ಬದುಕುನಗಲಿ ಎಂಬ ಘೋಷ ವಾಕ್ಯದೊಂದಿಗೆ ಯೂತ್ ಫ್ರೆಂಡ್ಸ್ ಮೈದಾನಿ ಮೂಲೆ ಇದರ ಆಶ್ರಯದಲ್ಲಿ ಬಂಧುತ್ವ ಕಾರ್ಯಕ್ರಮ ಮತ್ತು ಬೃಹತ್ ಇಫ್ತಾರ್ ಕೂಟ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಒಂದು ಇಷ್ಟೊಂದು ದೊಡ್ಡ ಅದ್ಧೂರಿಯಾದಂತಹ ಕಾರ್ಯಕ್ರಮ ಮಾಡಬೇಕಾದ್ರೆ ಅದು ಹೇಳಿದಷ್ಟು ಸುಲಭವಲ್ಲ, ಅದರ ಹಿಂದೆ ಬಹಳಷ್ಟು ಪರಿಶ್ರಮವಿದೆ. ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಮಾಡಿ ಇದನ್ನು ಯಶಸ್ವಿಗೊಳಿಸಬೇಕಾದ್ರೆ ಇದರ ಹಿಂದಿರುವಂತಹ KP ಮೊಹಮ್ಮದ್ ಹಾಗೂ ಕಬೀರ್ MM ಇವರ ಬಲಗ ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತಿನ ಈ ಒಂದು ಮಸೀದಿಯ ವಟಾರದಲ್ಲಿ ಎಲ್ಲ ಜಾತಿ ಧರ್ಮ ಪಂಗಡ ಮತ ಭೇದ ಭಾವವಿಲ್ಲದೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾದಂತೆ ಅದಷ್ಟು ಹೇಳಿದಷ್ಟು ಸುಲಭವಲ್ಲ. ಸೊ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ವಿ ರೂವಾರಿಗಳನ್ನು ನಮ್ಮ ಹಿಂದೆ ಕಾಣ್ತಾ ಇರಬಹುದು ನೋಡಿ.